ಈಗಾಗಲೇ ನಾವು ಎರಡು ಪ್ರಾಮುಖ್ಯವಾದ ಅಂಶಗಳನ್ನು ನಾವು ಕಲ್ತಿದ್ದೇವೆ. ಅದರಲ್ಲಿ ಮೊದಲನೆಯದು ನಮ್ಮ ಮನೆ, ಅವರ್ ಹೌಸ್. ಇದರಲ್ಲಿ 4 ಮುಖ್ಯಾಂಶಗಳು ನಮಗೆ ಗೊತ್ತದೆ. ಎರಡನೆಯದು ಆಶೀರ್ವಾದದ ಮನೆ, ಬ್ಲೆಸ್ಸೆಡ್ ಹೌಸ್. ಇದರಲ್ಲಿ ಆಶೀರ್ವಾದಕ್ಕೆ ಬೇಕಾದ 5 ವಿಷಯಗಳು, ನಂತರ ಕರ್ತನು ಕೊಡುವಂತ 5 ಆಶೀರ್ವಾದಗಳು. ಇಷ್ಟನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಮೂರನೆಯದಾಗಿ ಈ ದಿನ ನಾವು ಕರ್ತನ ಜೀವವುಳ್ಳ ವಾಕ್ಯಗಳನ್ನು ತೆರೆದು ನಾವು ವಾಸ ಮಾಡುವ 4 ಮನೆಗಳು, 4 ಹೌಸಸ್ ದಟ್ ವಿ ಲಿವ್. ನಾವು ವಾಸ ಮಾಡುವ 4 ಮನೆಗಳ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂತವರು ಆಗಿದ್ದೇವೆ. ನಾನು 4 ಮನೆಗಳು ಅಂತ ಹೇಳುವಾಗ ಬರೀ 4 ಮನೆಗಳಲ್ಲ, ಅನೇಕ ಮನೆಗಳುಂಟು. ಆದರೆ ನಮ್ಮ ಸಮಯಕ್ಕೆ ಅನುಗುಣವಾಗಿ ನಾವು 4 ಮನೆಗಳ ಕುರಿತಾಗಿ ಈ ದಿನ ಧ್ಯಾನ ಅಭ್ಯಾಸ ಮಾಡುವಂತವರು ಆಗಿದ್ದೇವೆ. ಮೊದಲನೇದಾಗಿ, ನಾನು ಅನೇಕ ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿ ಜೀವಿಸಿದಂತ ವ್ಯಕ್ತಿ. ಅನೇಕ ವರ್ಷಗಳ ಕಾಲ ಒಂದು ಮನೆಯನ್ನು ನಾವು ಬಿಟ್ಟು ಮತ್ತೊಂದು ಬಾಡಿಗೆ ಮನೆಗೆ ನಾನು ಹೋಗಬೇಕಾದ್ರೆ ನಾನು ಮೊದಲು ಹೋಗಿ ನಾವು ಹೋಗುವಂತ ಬಾಡಿಗೆ ಮನೆಯನ್ನು ಪರಿಪೂರ್ಣವಾಗಿ ನೋಡ್ತಾ ಇದ್ದೆ. ಅಲ್ಲಿ ಇರುವಂತ ಸೌಕರ್ಯ, ಅಲ್ಲಿ ಇರುವಂತ ಸೌಲಭ್ಯ, ಅಲ್ಲಿ ಇರುವಂತ ನೆರೆಹೊರೆ, ಅಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನು ಕೂಲಂಕುಷವಾಗಿ ನಾನು ನೋಡಿ ನಂತರ ಆ ಮನೆಗೆ ನಾವು ಹೋಗ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿಶ್ವಾಸತ್ವದಲ್ಲಿ ಇರುವಂತಹ ನಾವು, ದೇವರ ಮಕ್ಕಳಾಗಿರುವಂತಹ ನಾವು ಈ 4 ಮನೆಗಳಲ್ಲಿ ವಾಸ ಮಾಡುತ್ತೇವೆ ಅಂತ ಹೇಳುವಾಗ ನಮಗೆ 4 ಮನೆಗಳ ಕುರಿತಾದಂತ ಪರಿಚಯ ಇರಲೇಬೇಕು. ಈ 4 ಮನೆಗಳಿಗೆ ನಾವು ವಾಸ ಮಾಡುವಾಗ ನಮಗೆ ಯಾವ ವಿಷಯಗಳು ಅವಶ್ಯಕವಾಗುಂಟು, ಯಾವ ವಿಷಯಗಳನ್ನು ನಾವು ಅನುಕರಣೆ ಮಾಡಿ ಅನುಸರಿಸಿ ನಡೆಯಬೇಕು, ಯಾವ ವಿಷಯಗಳು ನಮಗೆ ಬೇಡವಾದ ವಿಷಯಗಳಾಗುಂಟು, ಇವುಗಳ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಂಡವರಾಗಿ ನಾವು ಆ ಮನೆಗಳಲ್ಲಿ ವಾಸ ಮಾಡುವಂತಹದ್ದು ಸೂಕ್ತ ಎಂದು ನಾನು ನೆನೆಸ್ತೇನೆ. ಈ ದಿನ ಅಂಥ ನಿಟ್ಟಿನಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕಿರುವಂತ ಮೊದಲನೇ ಮನೆ, ಇದನ್ನು ನಾವು ಕಟ್ಟಡದ ಮನೆ ಎಂದು ನಾವು ಕರೀತೇವೆ. ವಾಟ್ ಡಸ್ ಇಟ್ ಮೀನ್? ಕಟ್ಟಡದ ಮನೆ ಅಂದರೆ ಏನು ಅಂತ ಹೇಳುವಾಗ, ನಾವೆಲ್ಲರೂ ಈ ದಿನಗಳಲ್ಲಿ ವಾಸ ಮಾಡುವಂತಹದ್ದು ಒಂದು ಕಟ್ಟಡದಲ್ಲಿ ನಾವು, ನಮ್ಮ ಕುಟುಂಬ ಅಲ್ಲಿ ವಾಸ ಮಾಡ್ತದೆ. ಹಿಂದಿನ ಕಾಲದ ಹಾಗೆ ಯಾರು ಡೇರೆಗಳಲ್ಲಿ, ಗುಡಾರಗಳಲ್ಲಿ ವಾಸ ಮಾಡುವಂತಹ ಕಾಲಗಳು ಹೊರಟು ಹೋಯಿತು. ಈ ದಿನಗಳಲ್ಲಿ ನಾವು ಈ ಕಟ್ಟಡ ಎನ್ನುವಂತ ಒಂದು ಮನೆಯಲ್ಲಿ ನಾವು ವಾಸ ಮಾಡುವಾಗ ಆ ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು, ಯಾವ ಕಾರ್ಯಗಳು ನಾವು ಹೊಂದಿಕೊಂಡು ನಡೆಯಬೇಕು, ಇದು ಬಹಳ ಅತಿ ಅವಶ್ಯಕವಾದ ವಿಷಯವಾಗುಂಟು. ಅನೇಕ ಸಾರಿ ಇದರ ಬಗ್ಗೆ ನಮ್ಮ ಗಮನ ಹರಿಸುವುದಿಲ್ಲ. ಈ ವಿಷಯಗಳು ಬಹಳ ಸಣ್ಣದಾಗಿದೆ, ಈ ವಿಷಯಗಳು ಅದು ಯಾರಿಗೂ ಗೊತ್ತಿಲ್ಲ, ಆದ್ದರಿಂದ ಇದರ ಬಗ್ಗೆ ನಾವು ಗಮನ ಹರಿಸುವಂತಹದ್ದು ಬೇಡ ಎನ್ನುವಂತ ನಿಟ್ಟಿನಲ್ಲಿ ಅದರ ಈ ಬಗ್ಗೆ ನಾವು ಯೋಚನೆಯನ್ನು ಮಾಡುವುದಿಲ್ಲ. ಆದರೆ ಇದು ಎಷ್ಟು ಅವಶ್ಯಕವಾಗಿದೆ ಎನ್ನುವಂತಹದ್ದನ್ನು ನಾನು ಈ ದಿನ ನಿಮಗೆ ತಿಳಿಸುವಂತವನು ಆಗಿದ್ದೇನೆ. ಮೊದಲನೇದಾಗಿ, ಆ ಕಟ್ಟಡ ಎನ್ನುವಂತಹ ಮನೆಯಲ್ಲಿ ವಾಸ ಮಾಡುವಂತವರು ಒಬ್ಬ ವಿಶ್ವಾಸಿ, ಈಸ್ ಅ ಬಿಲೀವರ್. ಒಬ್ಬ ವಿಶ್ವಾಸಿ ಜೊತೆಯಲ್ಲಿ ಆತನ ಕುಟುಂಬ, ಇವರು ಆ ಕಟ್ಟಡದಲ್ಲಿ ವಾಸ ಮಾಡ್ತಾರೆ. ಒಬ್ಬ ವಿಶ್ವಾಸಿ ಅಂದರೆ ಏನು?
ಒಬ್ಬ ವಿಶ್ವಾಸಿ ಅಂದರೆ ಕೆಲವು ಗುಣಾಶಯಗಳನ್ನು ನಿಮಗೆ ತಿಳಿಸ್ತಾನೆ. ಆತನು ಮೊದಲನೇದಾಗಿ ಯೇಸು ಸ್ವಾಮಿಯನ್ನು ನಂಬಿದವನು, ಅದಕ್ಕಾಗಿ ಅವನ ಬಿಲೀವರ್ ಅಂತ ನಾವು ಕರೀತೇವೆ. ಎರಡನೇದಾಗಿ ಆತನು ಯೇಸು ಸ್ವಾಮಿಯ ರಕ್ತದಲ್ಲಿ ತನ್ನ ಪಾಪಗಳನ್ನು ತೊಳಕೊಂಡಂತವನು, ಹಿ ವಾಸ್ ಕ್ಲೆನ್ಸ್ಡ್. ಮೂರನೇದಾಗಿ ಆತನು ರಕ್ಷಣೆಯನ್ನು ಹೊಂದಿದವನು. ಇದು ಸಾಮಾನ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು. ಆದರೆ ಇದರ ಜೊತೆಯಲ್ಲಿ ಇನ್ನು 2 ವಿಷಯಗಳನ್ನು ಹೇಳ್ತೇನೆ. ಈತನು ಯೇಸು ಕ್ರಿಸ್ತನೊಂದಿಗೆ ಅಂಟಿಕೊಂಡವನು, ಅಬೈಡಿಂಗ್ ಇನ್ ಕ್ರೈಸ್ಟ್ ಅಂತ ಕರೀತೇವೆ. ಒಂದು ವೇಳೆ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೆಲೆಗೊಳ್ಳುವಂತಹದ್ದು ಅಬೈಡಿಂಗ್, ನೆಲೆಗೊಳ್ಳುವಂತಹ ವಿಷಯ. ನಾವು ಅಂಟಿಕೊಂಡು ಜೀವಿಸ್ತೇವೆ. ಯಾರಿಗೆ ಅಂಟಿಕೊಂಡು ಜೀವಿಸ್ತೇವೆ ಅಂತ ಹೇಳುವಾಗ, ನಮ್ಮ ಕರ್ತನಾದ ಯೇಸು ಸ್ವಾಮಿಗೆ ಯಾವಾಗ ರಕ್ಷಣೆ ಹೊಂದಿದೆವೋ, ಯಾವಾಗ ನಮ್ಮ ಪಾಪಗಳನ್ನು ಆತನ ರಕ್ತದಲ್ಲಿ ತುಳಕೊಂಡೆವೋ, ಯಾವಾಗ ನಾವು ಆತನನ್ನು ನಂಬಿದೆವೋ, ಆ ನಿಮಿಷದಿಂದ ನಾವು ಆತನನ್ನು ಅಂಟಿಕೊಂಡು ಜೀವಿಸುವಂತಹ ಜೀವಿತವನ್ನು ನಾವು ಜೀವಿಸ್ತೇವೆ. ಇದು 4ನೇ ವಿಷಯ. ನಾವು 5ನೇ ವಿಷಯಕ್ಕೆ ಬರುವಾಗ, ನಾವು ಕ್ರಿಸ್ತನಲ್ಲಿಯೇ ಇದ್ದೇವೆ. ವಿ ಆರ್ ಇನ್ ಕ್ರೈಸ್ಟ್. ನೀವು ಎಫೆಸ ಪುಸ್ತಕವನ್ನು ಅಭ್ಯಾಸ ಮಾಡುವುದಾದರೆ, ಎಫೆಸ ಪುಸ್ತಕದ ತಿರುಳು ಅಥವಾ ಸಾರಾಂಶ ವಿ ಆರ್ ಇನ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನಲ್ಲಿ ಇರುವಂತವರು ಎನ್ನುವಂತಹದ್ದೇ ಆ ಪುಸ್ತಕದ ತಿರುಳು ಹಾಗೂ ಸಾರಾಂಶ. ಒಬ್ಬ ವಿಶ್ವಾಸಿ ಎನ್ನುವಂಥವನು ಕ್ರಿಸ್ತ ಯೇಸುವಿನಲ್ಲಿ ಇರುತ್ತಾನೆ. ಕ್ರಿಸ್ತ ಯೇಸು ಎನ್ನುವಂಥವರು ಅವರು ನಮ್ಮಲ್ಲಿ, ನಮ್ಮ ಜೊತೆಯಲ್ಲಿ ಇರ್ತಾರೆ. ವಿ ಆರ್ ಅಬೈಡಿಂಗ್ ವಿತ್ ಕ್ರೈಸ್ಟ್, ವಿ ಆರ್ ಇನ್ ಕ್ರೈಸ್ಟ್. ಈ 2 ವಿಷಯಗಳು ಅತಿ ಅಮೂಲ್ಯವಾದದ್ದು. ಈಗ ನಾನು ಈ ಮನೆಯಲ್ಲಿ ವಾಸ ಮಾಡುತ್ತೇನೆ ಅಂತ ಹೇಳುವಾಗ, ಕ್ರಿಸ್ತನು ನನ್ನಲ್ಲಿಯೋ, ನಾನು ಕ್ರಿಸ್ತನಲ್ಲಿಯೋ ಒಟ್ಟಾಗಿ 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 ನಾವು ಜೀವಿಸುವಂತವರು ಆಗಿರುತ್ತೆ. ಈಗ ಈ ವಿಷಯವನ್ನು ನೋಡುವಂತವರು ಯಾರು? ಯಾರು ಈ ಆತ್ಮಿಕ ಅನ್ಯೋನ್ಯತೆಯನ್ನು ನೋಡುವಂತವರು ಯಾರು? ನಾನು ನೆನೆಸ್ತೇನೆ, ಸೈತಾನನು, ದುರಾತ್ಮನ ಸೇನೆಗಳು ಈ ಅನ್ಯೋನ್ಯತೆಯನ್ನು ಅವರು ನೋಡ್ತಾರೆ. ಅವರು ನೋಡುವಾಗ ಈ ಅನ್ಯೋನ್ಯತೆಯ ಬಗ್ಗೆ ಅವರಿಗೆ ಅಷ್ಟೊಂದು ಒಳ್ಳೆಯ ವಿಷಯಗಳು ಕಂಡು ಬರುವುದಿಲ್ಲ. ದೇ ವಿಲ್ ನಾಟ್ ಬಿ ಹ್ಯಾಪಿ. ಅವರು ಸಂತೋಷ ಪಡುವುದಿಲ್ಲ. ಅದನ್ನು ಹಾಳು ಮಾಡುವುದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಒಂದು ಮಾದರಿ, ಒಂದು ಉದಾಹರಣೆ. ಆದಿ ಭಾಗದಲ್ಲಿ ದೇವರು ಏದೇನ್ ತೋಟವನ್ನು ನಿರ್ಮಾಣ ಮಾಡಿ ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನೊಂದಿಗೆ ಆತನು ನಡೆಯುತ್ತಾ ಇದ್ದ, ಮನುಷ್ಯನೊಂದಿಗೆ ಮಾತಾಡ್ತಾ ಇದ್ದ, ಮನುಷ್ಯನೊಂದಿಗೆ ಅನೇಕ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದ, ಮನುಷ್ಯನನ್ನು ಪ್ರತಿದಿನವೂ ನೋಡ್ಲಿಕ್ಕೆ ಆತನು ಬರ್ತಾ ಇದ್ದ. ಇದೆಲ್ಲ ವಿಷಯಗಳು ದೇವರಿಗೂ ಮನುಷ್ಯನಿಗೂ ಇರುವ ಆತ್ಮಿಕ ಅನ್ಯೋನ್ಯತೆಯನ್ನು ಸೂಚಿಸುವಂತಹದ್ದಾಗಿ. ಅವರು ಎಷ್ಟು ಅನ್ಯೋನ್ಯವಾಗಿದ್ದರು ಅಂತ ಹೇಳುವಾಗ, ಅವರು ಮಾತಾಡುವುದು ಮಾತ್ರವಲ್ಲ, ನಡೆಯುವುದು ಮಾತ್ರವಲ್ಲ, ವಿಷಯಗಳನ್ನು ವಿನಿಮಯ ಮಾಡಿಕೊಂಡು ದೇವರೊಂದಿಗೆ ಅಂಥ ಒಡನಾಟ ಅವರಲ್ಲಿ ಇತ್ತು. ಈಗ ಸೈತಾನನು ಇದನ್ನು ನೋಡ್ತಾನೆ. ಇದನ್ನು ನೋಡಿ ಆತನಿಗೆ ಇಷ್ಟವಿಲ್ಲದ ವಿಷಯ, ಈ ಒಡನಾಟವನ್ನು, ಈ ಅನ್ಯೋನ್ಯತೆಯನ್ನು ನಾನು ಹಾಳು ಮಾಡಬೇಕು. ಅದಕ್ಕಾಗಿ ಅವಳನ್ನು ಹಿಡಿದು ಅವಳ ಮುಖಾಂತರ ಒಂದು ದೊಡ್ಡ ಕಾರ್ಯವನ್ನು ಮಾಡಿಸ್ಲಿಲ್ಲ. ಒಂದು ದೊಡ್ಡ ಘನವಾದ ಪಾಪವನ್ನು ಅವನು ಮಾಡಿಸ್ಲಿಲ್ಲ. ಒಂದು ಸಣ್ಣದು, ಒಂದೇ ಮೈನ್ಯೂಟ್ ಥಿಂಗ್ ಅಂತ ನಾನು ಹೇಳ್ತೇನೆ, ಒಂದು ಸಣ್ಣ ಪಾಪ, ಆ ಮರದ ಹಣ್ಣನ್ನು ತಿನ್ನುವುದರ ಮುಖಾಂತರ ಒಂದು ದೊಡ್ಡ ಪಾಪ ಅವರು ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳುವಾಗ, ಅವರಿಗೂ ದೇವರಿಗೂ ಇದ್ದ ಅನ್ಯೋನ್ಯತೆಯನ್ನು ಅವರು ಕಳ್ಕೊಳ್ತಾರೆ. ನಂತರ ಅವರು ಆ ತೋಟದಿಂದ ದೊಬ್ಬಲ್ಪಡ್ತಾರೆ, ಅವರು ಶಾಪಗ್ರಸ್ತರಾಗ್ತಾರೆ. ಯಾಕೆ ಯಾಕೆ ಅಂತ ಕೇಳುವಾಗ ಅದಕ್ಕೆ ಇರುವಂತಹ ಒಂದೇ ಒಂದು ವಿಷಯ, ಅವರಿದ್ದ ಅನ್ಯೋನ್ಯತೆ ಪಾಪದ ಮುಖಾಂತರ
ಪಾಪದ ಕಾರ್ಯದ ಮುಖಾಂತರ ಅದು ಹಾಳಾಗಿ ಹೋಗ್ತದೆ. ಈಗ ಅದೇ ವಿಷಯವನ್ನು ನಮ್ಮದಾಗಿಸ್ಕೊಳ್ಳೋಣ. ನಮ್ಮ ಜೀವಿತದಲ್ಲಿಯೂ ಹಾಗೆ. ನಾವು ಕ್ರಿಸ್ತನಲ್ಲಿ ಇದ್ದೇವೆ ಅಂದ ತಕ್ಷಣವೇ 100ಕ್ಕೆ 100 ಭಾಗ ನಮಗೆ ಯಾವ ಕೊರತೆ ಬರುವುದಿಲ್ಲ, ಯಾವ ಸಮಸ್ಯೆ ಬರುವುದಿಲ್ಲ, ಯಾವ ರೀತಿಯಲ್ಲಿಯೂ ನಾವು ಕರ್ತನಿಂದ ಅಗಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ತನನ್ನು ಯಾವ ರೀತಿಯಲ್ಲಿಯೂ ನಾವು ನೋಯಿಸ್ಲಿಕ್ಕೆ ಅಥವಾ ಆತನ ವಿರುದ್ಧವಾಗಿ ಪಾಪ ಮಾಡದೆ ನಾವು ಹಾಗೇ ಇರ್ತೀವಿ ಅಂತ ಹಾಗೆ ನೆನ್ಸ್ಕೊಳ್ಬೇಡ್ರಿ. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರು. ಸೈತಾನನು ಹಾಗೂ ದುರಾತ್ಮನ ಸೇನೆಗಳು ನಮ್ಮ ಮನೆಯಲ್ಲಿ, ನಮ್ಮ ಮಧ್ಯದಲ್ಲಿ ಅವರು ಯಾವಾಗ ಈ ಒಡನಾಟವನ್ನು, ಈ ಐಕ್ಯತೆಯನ್ನು ನಾವು ಹಾಳು ಮಾಡಬೇಕು. ಇವರಿಬ್ಬರ ಹೊಂದಾಣಿಕೆಯನ್ನು ನಾವು ಹಾಳು ಮಾಡಬೇಕು. ಈ ಮನೆಯನ್ನು ನಾನು ಶಾಪಗ್ರಸ್ತ ಮನೆಯಾಗಿ ಮಾಡಬೇಕು. ಈ ಮನೆಯನ್ನು ಪಾಪದಿಂದ ತುಂಬಿಸಬೇಕು. ಇದೇ ಆತನ ಯೋಚನೆ. ಈ ಕಾರ್ಯಗಳನ್ನು ಮಾಡಲಿಕ್ಕಿರುವಾಗ ನಾನು ಸೈತಾನನು ಮಾಡುವಂತ 2 ಪ್ರಮುಖ ಕಾರ್ಯಗಳನ್ನು ಮಾತ್ರ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮನೆಯಲ್ಲಿ ಸೈತಾನು ಯಾವ ಕಾರ್ಯವನ್ನು ಮಾಡ್ತಾನೆ? ನಾವು ನೆನೆಸ್ಬೋದು, ಇಷ್ಟು ದೊಡ್ಡ ಕಾರ್ಯ ಮಾಡ್ಬೋದಾ, ಅಂತ ದೊಡ್ಡ ಕಾರ್ಯ ಮಾಡ್ಬೋದಾ, ಹೀಗೆ ಮಾಡಿ ನಮ್ಮನ್ನು ದೇವರ ಅನ್ಯೋನ್ಯತೆಯಿಂದ ದೂರ ಮಾಡಬಹುದಾ, ಈ ರೀತಿಯಾಗಿ ಅನಿಸಿಕೊಂಡು ಆ ತರ ದೊಡ್ಡ ಅನಿಸಿಕೆ ಎಲ್ಲ ಬೇಡ. ಆತನು ಒಂದು ಸಣ್ಣ ಮೈನ್ಯೂಟ್ ಇಶ್ಯೂ, ಒಂದು ಸಣ್ಣ ಚಿಕ್ಕದಾದಂತ ಒಂದು ವಿಷಯದಿಂದಲೇ ಆತನ ಏನ್ ಮಾಡ್ತಾನೆ, ನಮ್ಮ ಮನೆಯಲ್ಲಿ ಇರುವಂತ ಆತ್ಮಿಕ ಅನ್ಯೋನ್ಯತೆಯನ್ನು ಆತನು ಹಾಳು ಮಾಡುವಂತವನು ಆಗಿದ್ದಾನೆ. ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಹಾಳು ಮಾಡುವಂತ ಮೊದಲನೇ ವಿಷಯ ಮಾತುಗಳು. ನಾವು ಆಡುವಂತ, ಒಬ್ಬರಿಗೊಬ್ಬರು ಆಡುವಂತ ವಿತಿನ್ 4 ವಾಲ್ಸ್, 4 ಕೋಣೆಯ ಮಧ್ಯದಲ್ಲಿ, 4 ಗೋಡೆಗಳ ಮಧ್ಯದಲ್ಲಿ ಆಡುವಂತ ಮಾತುಗಳೇ ದೇವರ ಅನ್ಯೋನ್ಯತೆಗೆ ತೊಡಕನ್ನು ತರುವಂತಹದ್ದು, ನಾವು ಶಾಪಗ್ರಸ್ತರಾಗುವ ಹಾಗೆ ಮಾಡ್ತೇವೆ. ಹಾಗಾದ್ರೆ ಆ ಮಾತುಗಳು ಯಾವುದು ಅಂತ ಹೇಳುವಾಗ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ದೇವರು ಮನುಷ್ಯನಿಗೆ ಕೊಟ್ಟ ಎಲ್ಲೋ ವರಗಳಿಗಿಂತ ವಿಶೇಷವಾದ ವರ ಅಂತ ಹೇಳುವಾಗ ಅದು ಮಾತಾಡುವಂತಹ ವರ. ಈ ವರವನ್ನು ಯಾರಿಗೂ ಕೊಟ್ಟಿಲ್ಲ ದೇವರು. ಒಂದು ದೊಡ್ಡ ಪ್ರಾಣಿ, ಬಲಾಢ್ಯವಾದ ಪ್ರಾಣಿ, ಅದಕ್ಕೆ ಮಾತಾಡುವಂತ ಶಕ್ತಿ ಇಲ್ಲ. ಶಬ್ದ ಮಾಡ್ತದೆ, ಗರ್ಜಿಸ್ತದೆ ಅಷ್ಟೇ, ಮಾತಾಡುವಂತ ಶಕ್ತಿ ಇಲ್ಲ. ಒಂದು ದೊಡ್ಡ ಮರ, ಅದಕ್ಕೆ ಮಾತಾಡುವಂತ ಶಕ್ತಿ ಇಲ್ಲ. ಆದ್ರೆ ದೇವರು ನಮಗೆ, ಮನುಷ್ಯನಿಗೆ ಕೃಪೆ ಮಾಡಿ ಒಂದು ಆಶೀರ್ವಾದದಾಯಕವಾಗಿ ಮಾತುಗಳನ್ನು ಆಡುವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ. ಈ ಮಾತುಗಳನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳುವಾಗ, ನಾವು ಈ ಮಾತುಗಳಿಂದ ನಾವು ಕರ್ತನನ್ನು ಮಹಿಮೆ ಪಡಿಸಬೇಕು, ಕರ್ತನ ಆತ್ಮಿಕ ಅನ್ಯೋನ್ಯತೆಯನ್ನು ಹೆಚ್ಚು ಮಾಡಬೇಕು, ಪಾಪಗಳಿಂದ ದೂರವಾಗಬೇಕು, ಪರಿಶುದ್ಧತೆಯ ಜೀವಿತದಲ್ಲಿ ಜೀವಿಸಬೇಕು. ಇದಕ್ಕಾಗಿ ನಾವು ಮಾತುಗಳನ್ನು ಉಪಯೋಗಿಸುವಂತಹದ್ದು ಬಹಳ ಮುಖ್ಯವಾಗಿರುವಂತಹದ್ದು. ಕೆಲವು ಸಾರಿ ನಾವು ನಮ್ಮ ಮಾತುಗಳನ್ನು ನಮ್ಮ ಇಚ್ಛೆಯಂತೆ, ನಮ್ಮ ಬಯಕೆಯಂತೆ, ಕೋಪೋದ್ರೇಕರಾಗಿ, ಇಲ್ಲ ಸಲ್ಲದ ಮಾತುಗಳು, ಇತರರ ಮೇಲೆ ದೋಷಾರೋಪಣೆ, ಇತರರ ಮೇಲೆ ತಪ್ಪನ್ನು ಹೊರಿಸುವಂಥದ್ದು, ಇತರರ ಮೇಲೆ ಇಲ್ಲ ಸಲ್ಲದ ಕಾರ್ಯಗಳನ್ನು ಹೇಳುವಂಥದ್ದು, ಹೀಗೆ ಅನೇಕ ದೇವರ ಚಿತ್ತಕ್ಕೆ, ದೇವರ ಆಲೋಚನೆಗೆ ವಿರುದ್ಧವಾದ ಕಾರ್ಯಗಳು. ನಾವೇನ್ ಹೇಳ್ತೇವೆ ಅಂತ ಹೇಳುವಾಗ, ಏನ್ ಮಾತಾಡೋದು ತಪ್ಪ, ನಾವು ಇವ್ರ ಬಗ್ಗೆ ಕಮೆಂಟ್ ಮಾಡೋದು ತಪ್ಪ, ಇವ್ರ ಬಗ್ಗೆ ಇಲ್ಲ ಸಲ್ಲದ ಹೇಳುವಂತದ್ದು ತಪ್ಪ, ಹಾಗಾದ್ರೆ ನಮಗ್ ಬಾಯಿ ಆಯ್ತು ಕೊಟ್ಟಿರೋದು, ನಾವು ಮಾತಾಡೋದಿದೆ. ಏನ್ ಮಾತಾಡಿದ್ರೆ ಏನಾಗ್ತದೆ? ಆಗ್ತದೆ. ನಾವು ಮಾತಾಡೋದ್ರಿಂದಲೇ ನಾವು ಆಶೀರ್ವಾದ ಕಳ್ಕೊಳ್ತೀವಿ, ದೇವರ ಸಂಸರ್ಗ ಕಳ್ಕೊಳ್ತೇವೆ, ದೇವರ ಒಡನಾಟ ಕಳ್ಕೊಳ್ತೇವೆ. ಇದು ಬಹಳ ಬಹಳ ಪ್ರಾಮುಖ್ಯ. ಇದನ್ನು ಬಹಳ ಸ್ವಲ್ಪವಾದದ್ದು ಎಂದು ನೆನೆಸ್ಕೊಳ್ತೇವೆ, ಆದರೆ ಇದು ಒಂದು ಮಹತ್ತರವಾದಂತಹ ವಿಷಯ. ನಮ್ಮ ಮಾತುಗಳು ಯಾವಾಗಲೂ ರಸವತ್ತಾಗಿಯೂ ಯೋಗ್ಯವಾಗಿಯೂ ಮೆಚ್ಚುಗೆಯಾಗಿಯೂ ಇರುವಂತಹದ್ದೇ ಆಗಿರ್ತದೆ. ಮುಖ್ಯವಾಗಿ ವಿಶ್ವಾಸಿಗಳು, ವಿಶ್ವಾಸಿಗಳ ಕುಟುಂಬ, ವಿಶ್ವಾಸಿಗಳ ಮನೆಯಲ್ಲಿ ಇರುವಂತಹ ಮಾತುಗಳು ಕರ್ತನಿಗೆ ಅದು ವಿಶೇಷವಾದ ಸುಗಂಧ ವಾಸನೆಯೋ ಎಂಬಂತೆ ಅದು ಇರಬೇಕೇ ಹೊರತು ಅದು ದುರ್ವಾಸನೆ ತರುವಂತಹ ಮಟ್ಟದಲ್ಲಿ ಆ ಮಾತುಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಗಾಡ್ ವಿಲ್ ನಾಟ್ ಬಿ ಪ್ಲೀಸ್ಡ್. ದೇವರು ಇದರಿಂದ ಸಂತೋಷ ಪಡುವುದಿಲ್ಲ. ಈ ಮಾತುಗಳಿಂದ ದೇವರನ್ನು ಮಹಿಮೆ ಪಡಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ.
ದೇವರ ಸಂಸರ್ಗ ಎನ್ನುವಂತಹದ್ದು ಇದರಿಂದ ಕಳೆದು ಹೋಗ್ತದೆ. ಅನೇಕರು ಈ ವಿಷಯಗಳಲ್ಲಿ ಹೆಚ್ಚಿನ ಕಾಳಜಿ, ಹೆಚ್ಚಿನ ಯೋಚನೆ ಇದನ್ನು ನಾವಿಟ್ಟುಕೊಳ್ಳೋಣ. ದೇವರೇ, ಈ ದಿನ ನನಗೆ ಮಾತನ್ನು ಕೊಟ್ಟಿದ್ದಿ, ಇದು ನಿನ್ನ ವಿಶೇಷವಾದ ವಾರ. ಆ ಮಾತುಗಳನ್ನು ನಾನು ಯಾರ ಜೊತೆಯಲ್ಲಿ ಮಾತಾಡಿದ್ರು ನನ್ನ ಮನೆಯಲ್ಲಿ ಅದು ವಿಶೇಷವಾದಂತಹ ರೀತಿಯಲ್ಲಿ ಆತ್ಮಿಕತೆಯಿಂದ ಅದು ಪ್ರಯೋಜನವಾಗಬೇಕು. ಇತರರನ್ನು ಅದು ಬಲಪಡಿಸುವಂತಹದ್ದಾಗಿರಬೇಕು. ಇತರರಿಗೆ ಆತ್ಮಿಕ ಯೋಚನೆಗಳನ್ನು ಕೊಡುವಂತಹದ್ದಾಗಿರಬೇಕು. ಹಾಗೂ ನನ್ನ ಮಾತುಗಳಿಂದ ಯಾರಿಗಾದ್ರೂ ನೋವಾಗಲಿ, ಗಾಯವಾಗಲಿ, ಅಪಾದನೆಗಳಾಗಲಿ ಅಥವಾ ತಪ್ಪುಗಳಾಗಲಿ ಇದನ್ನು ನಾವು ಹೊರಿಸದೆ, ಕರ್ತನೇ ನಿನ್ನ ಮಹಿಮೆಗಾಗಿ ನನ್ನ ಮಾತುಗಳನ್ನು ಉಪಯೋಗಿಸು ಎಂದು ನಾವು ಕೇಳುವಾಗ ಆ ಕಾರ್ಯ ನಮ್ಮ ಐಕ್ಯತೆಯನ್ನು ಬಲಪಡಿಸ್ತದೆ. ಇಲ್ಲವಾದ್ರೆ ನಾವು ವಿ ಲೂಸ್ ಇಟ್, ವಿ ಆರ್ ಗೋಯಿಂಗ್ ಟು ಲೂಸ್ ಇಟ್. ನಾವು ಅದನ್ನು ಕಳ್ಕೊಳ್ತೇವೆ. ಎರಡನೇದಾಗಿ, ದೇವರು ನಮಗೆ ನಾಲಿಗೆಯನ್ನು ಕೊಟ್ಟಿದ್ದಾನೆ. ಮೊದಲನೇದು ಮಾತನ್ನು ಕೊಟ್ಟಿದ್ದಾನೆ, ದೇವರು ನಾಲಿಗೆಯನ್ನು ಕೊಟ್ಟಿದ್ದಾನೆ. ನಾಲಿಗೆ ಎನ್ನುವಂತಹದ್ದು ಒಂದು ಸಣ್ಣ ಅಂಗ. ಆದರೆ ಈ ಸಣ್ಣ ಅಂಗ ಎನ್ನುವಂತಹದ್ದು ಬಹಳ ಕಾರ್ಯಗಳನ್ನು, ಕೆಲಸಗಳನ್ನು ಮಾಡ್ತದೆ. ಅನೇಕ ಕಾರ್ಯಗಳಲ್ಲಿ ಒಂದು ಭಯಂಕರವಾದ ಕಾರ್ಯ ಯಾವುದು ಅಂತ ಹೇಳುವಾಗ, ತನ್ನನ್ನು ಒಪ್ಪಿಸಿಕೊಳ್ತದೆ, ತನ್ನನ್ನು ಉತ್ತುಂಗ ಶಿಖರಕ್ಕೆ ಏರಿಸಿಕೊಳ್ತದೆ. ನಾನಿಲ್ಲ, ನನ್ನಿಂದ, ನನ್ನ ಮುಖಾಂತರ ನಾನಿಲ್ಲದಿದ್ರೆ ಅದು ಸಾಧ್ಯ ಇಲ್ಲ, ಹೀಗೆ ಹೇಳಿ ಆ ನಾಲಿಗೆ ಎನ್ನುವಂತಹದ್ದು ವಿಶ್ವಾಸಿಗಳ ಮಧ್ಯದಲ್ಲಿ ಅದು ವಿಶೇಷವಾಗಿ ಅದು ತನ್ನನ್ನು ಹೆಚ್ಚಿಸಿಕೊಳ್ಳುವುದರ ಮುಖಾಂತರವಾಗಿ ನಾವು ದೇವರ ಅನ್ಯೋನ್ಯತೆಯನ್ನು ನಾವು ಕಳ್ಕೊಳ್ತೇವೆ. ಗಾಡ್ ವಿಲ್ ನಾಟ್ ಬಿ ಪ್ಲೀಸ್. ದೇವರು ಅದಕ್ಕೆ ಮೆಚ್ಚುಗೆ ಕೊಡೋದಿಲ್ಲ. ಅರಸನಾದ ನೆಬೂಕದ್ನೆಚ್ಚರ ಎನ್ನುವಂಥವನು ಬಾಬೆಲ್ ಸಂಸ್ಥಾನದ ಮಾಳಿಗೆ ಮೇಲೆ ನಿಂತುಕೊಂಡು ತನ್ನನ್ನು ಉಬ್ಬಿಸಿಕೊಂಡದ್ದರಿಂದ, ಆಹಾ, ನಾನು ಕಟ್ಟಿಸಿದ ಬಾಬೆಲ್ ಎನ್ನುವಂತ ಹೆಗ್ಗಳಿಕೆಯ ಮಾತನ್ನು ಹೇಳುವಾಗಲೇ ಬುದ್ಧಿ ಭ್ರಮಣೆಯಾಗಿ ಅನೇಕ ವರ್ಷಗಳ ಕಾಲ ಆತನು ಪ್ರಾಣಿಯೋ ರೀತಿಯಲ್ಲಿ ಆತನು ಜೀವಿಸಿದನು ಎಂದು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ದೇವರು ಹೆಮ್ಮೆಯ ಹೃದಯ, ದೇವರು ಗರ್ವದ ಮಾತುಗಳು, ದೇವರು ಗರ್ವದ ನಾಲಿಗೆ, ಇವ್ಯಾವುದನ್ನು ಆತನು ಇಷ್ಟಪಡುವಂಥವನು ಅಲ್ಲವೇ ಇಲ್ಲ. ನಾವು ಅನೇಕ ಸಾರಿ ಮಾತುಗಳಾಡುವಾಗ, ನೋಡ್ರಿ, ನಾನು ಈ ಕಾರ್ಯ ಮಾಡಿದೆ, ನನ್ನಿಂದ ಇದು ಸಾಧ್ಯ, ನಾನು ಎನ್ನುವಂತ ಈ ಒಂದು ಕಾರ್ಯಗಳ ಮುಖಾಂತರವಾಗಿ ನಾವು ಅನೇಕ ವಿಷಯಗಳನ್ನು ಹೇಳುವಂತವರಾಗಿದ್ದೇವೆ. ಅದರ ಜೊತೆಯಲ್ಲೇ ಮತ್ತೊಂದು ಕಾರ್ಯ ನಡೀತದೆ. ಏನು ಅಂತ ಹೇಳುವಾಗ, ಹಾಗೆ ಹೇಳುವಾಗಲೇ ನಾವು ದೇವರ ಒಡನಾಟವನ್ನು ಕಳ್ಕೊಳ್ತೇವೆ ಎನ್ನುವಂತಹದ್ದನ್ನು ತಿಳ್ಕೊಳ್ರಿ. ಅದೇ ಸಮಯದಲ್ಲಿ ನಾವು ಸೈತಾನ ಅನ್ಯೋನ್ಯತೆಯಲ್ಲಿ ನಾವು ಸೇರ್ಕೊಳ್ತೇವೆ. ಇದಕ್ಕೆ ಒಂದು ಉದಾಹರಣೆ, ನೀವು ತಿರೀಲಿಕ್ಕೆ ಹೋಗ್ಬೇಡ್ರಿ. ಯೆಶಾಯನ ಪ್ರವಾದನಾ ಗ್ರಂಥ 6ನೇ ಅಧ್ಯಾಯ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ವಾಕ್ಯ ಭಾಗ. ಅಲ್ಲಿ ಯೆಶಾಯನೆಂಬ ಒಬ್ಬ ಪ್ರವಾದಿಯನ್ನು ನಾವು ನೋಡುತ್ತೇವೆ. ಆ ದಿನಗಳಲ್ಲಿ ಈ ಪ್ರವಾದಿ ಒಬ್ಬ ವಿಶೇಷ, ಎಕ್ಸ್ಟ್ರಾರ್ಡಿನರಿ. ಅನೇಕ ಪ್ರವಾದಿಗಳ ಮುಂದೆ ಈತನು ವಿಭಿನ್ನವಾದ, ವಿಶೇಷವಾದ ಅನೇಕ ವಿಷಯಗಳನ್ನು ಪ್ರವಾದಿಸಿದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಆತನು ಮನುಷ್ಯನಾಗಿರುವಂತ ಒಬ್ಬ ಅರಸನನ್ನು ಆತನು ಹೆಚ್ಚಾಗಿ ಪ್ರೀತಿಸಿ ಆತನು ಹೊಗಳುವಂತಹ ಮಟ್ಟದಲ್ಲಿ ಆತನು ಇರ್ತಾನೆ. ಈಗ ದೇವರು ಇದನ್ನು ನೋಡಿ ಇವನಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬೇಕು ಅಂತ ಹೇಳಿ ಒಂದು ದರ್ಶನವನ್ನು ಕೊಡ್ತಾನೆ. ಆ ದರ್ಶನ ಯಾವುದು ಅಂತ ಹೇಳುವಾಗ, ದೇವರು ಉನ್ನತೋನ್ನತ ಸಿಂಹಾಸನದ ಮೇಲೆ ಕೂತಿರುವಂತಹದ್ದು. ಆತನ ಹಿಂದೆ ಸೆರಾಫಿಯರ್, ಅವರು ಆತನನ್ನು ಈತನು ಪರಿಶುದ್ಧ 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 ಎಂದು ಎಡ ಬಿಡದೆ ಅವರು ಹೇಳುವಂತಹದ್ದು. ನಂತರ ಆತನ ವಸ್ತ್ರ, ಮಹಿಮೆಯಿಂದ ಕೂಡಿದಂತಹ ವಸ್ತ್ರ, ಇಡೀ ಆ ಕೋಣೆಯನ್ನೆಲ್ಲ ಆಕ್ರಮಿಸಿಕೊಂಡಿರುವಂತಹದ್ದು. ಈ ದೃಶ್ಯವನ್ನು ಆ ಯೆಶಾಯ ಎನ್ನುವಂತಹ ಪ್ರವಾದಿಗೆ ತೋರಿಸುವಾಗ, ಆ ಪ್ರವಾದಿಯ ಪರಿಶುದ್ಧತೆಯನ್ನು ನೋಡಿ, ಅವರು ಹೇಳುವಂತಹ ಮಾತುಗಳನ್ನು ಕೇಳಿ, ಆತನ ವಸ್ತ್ರದ ನೆರಿಗೆಯಲ್ಲಿರುವಂತಹ ಮಹಿಮೆಯನ್ನು ಕಂಡು ಆತನು ಹೀಗೆ ಹೇಳ್ತಾನೆ, ನಾನು ಇದುವರೆಗೂ ನನ್ನನ್ನೇ ನಾನು ಹೆಚ್ಚಿಸಿಕೊಂಡೆ, ನನ್ನನ್ನು ಬಿಟ್ರೆ ಅಂತ ಪ್ರವಾದಿ ಇಲ್ಲ, ನನ್ನ ಹಾಗೆ ಬೋಧಿಸುವವರು ಯಾರು ಇಲ್ಲ, ನನ್ನ ಹಾಗೆ ತಿಳ್ಕೊಂಡಿರೋರು ಯಾರು ಇಲ್ಲ, ಈ ರೀತಿಯಾಗಿ ನಾನು ನನ್ನನ್ನೇ ನಾವು ಉಬ್ಬಿಸಿಕೊಂಡಿದ್ದೆ.
ಆದ್ರೆ ಈಗ ಕರ್ತನನ್ನು ನಾನು ನೋಡುವಾಗ ಐ ಆಮ್ ನಥಿಂಗ್, ನಾನು ಏನೂ ಇಲ್ಲ. ಆಗ ಆತನು ಹೇಳ್ತಾನೆ, ಸ್ವಾಮಿ ನಾನು ಹೊಲಸು ತುಟಿ ಉಳ್ಳವನು, ಐ ಆಮ್ ಅನ್ಕ್ಲೀನ್ ಲಿಪ್ಸ್, ನಾನು ಹೊಲಸು ತುಟಿ ಉಳ್ಳವನು ಎಂದು ಹಿಯರ್ ಇಸ್ ಎ ಕನ್ಫೆಷನ್, ಒಂದು ತಪ್ಪೊಪ್ಪಿಗೆಯನ್ನು ಕೊಡ್ತಾರೆ. ಕೂಡಲೇ ದೇವರೇನು ಹೇಳ್ತಾರೆ, ಒಬ್ಬ ದೇವದೂತನಿಗೆ ಆ ಅಗ್ಗಿಷ್ಟಿಕೆಯಿಂದ ಒಂದು ಬೆಂಕಿಯ ಕೆಂಡವನ್ನು ತೆಗೆದುಕೊ, ಅದನ್ನು ತೆಗೆದುಕೊಂಡು ಹೋಗಿ ಅವನ ಬಾಯಿಗೆ ಮುಟ್ಟಿಸು. ಅವನಿಗೆ ಬಾಯಿಗೆ ಮುಟ್ಟಿಸುವಾಗ ಆತನು ಪರಿಶುದ್ಧನಾಗ್ತಾನೆ, ಅವನಲ್ಲಿರುವಂತ ಎಲ್ಲ ಹೊಲಸು ಹೊರಟು ಹೋಗ್ತದೆ. ಈಗ ಆತನು ಪರಿಪೂರ್ಣವಾಗಿ ತನ್ನನ್ನು ತಗ್ಗಿಸಿಕೊಂಡು ಆತನು ಹೀಗೆ ಹೇಳ್ತಾನೆ, ಸ್ವಾಮಿ ನೀನ್ ಎಲ್ಲಿ ಕಳಿಸ್ತೀಯೋ ನಾನು ಅಲ್ಲಿಗೆ ಹೋಗ್ತೇನೆ, ನಾನು ನಿನಗಾಗಿ ಕೆಲಸ ಮಾಡ್ತೇನೆ, ನಿನಗಾಗಿ ಸೇವೆ ಮಾಡ್ತಾನೆ ಎಂದು ತನ್ನನ್ನು ತಗ್ಗಿಸಿಕೊಳ್ತಾನೆ. ಕಾರಣ ಇಷ್ಟೇ, ನಾವು ಅನೇಕ ಸಾರಿ ನಮ್ಮನ್ನು ನಾವು ಈ ನಾಲಿಗೆಯ ಮುಖಾಂತರವಾಗಿ ಉಬ್ಬಿಸಿಕೊಳ್ತೇವೆ, ಹೆಚ್ಚಳಿಕೆಯಿಂದ ನಾವು ತುಂಬಿಸಿಕೊಳ್ತೇವೆ. ನಾವು ಅನೇಕ ತಪ್ಪಾದ ಕಾರ್ಯಗಳನ್ನು ನಮಗೆ ಅರಿವಿಲ್ಲದೆ ಆ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ದೇವರು ಇದನ್ನು ನೋಡುವಾಗ ನಮ್ಮನ್ನು ಎಚ್ಚರಿಸುತ್ತಾನೆ. ಯೆಶಾಯ ಎಂಬ ಪ್ರವಾದಿಗೆ ದೇವರು ಕೊಟ್ಟಂತಹ ವಿಶೇಷವಾದ ತಿದ್ದುಪಾಠ, ಒಂದು ಪರಿವರ್ತನೆ, ಈಗ ಅದನ್ನು ನಮಗೂ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ನಾವು ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಆತನು ನಮ್ಮನ್ನು ಸಕಾಲದಲ್ಲಿ ಮೇಲೆ ತಂದು ತನ್ನ ಇಚ್ಛೆ ಪ್ರಕಾರ ತನ್ನ ಕಾರ್ಯಗಳಲ್ಲಿ ನಡೆಸುವಂತವನು ಆಗಿದ್ದಾನೆ. ಆದ್ದರಿಂದ ನಾವು ಈ ಮೊದಲನೇ ಕಟ್ಟಡ ಎನ್ನುವಂತಹ ಮನೆಯಲ್ಲಿ ಈ ಎರಡು ಚಿಕ್ಕ ಚಿಕ್ಕ ವಿಷಯಗಳು, ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ, ಇದು ಒಂದು ದೊಡ್ಡ ವಿಷಯ ಅಂತ ನಾನು ಹೇಳ್ತಾ ಇಲ್ಲ, ವೆರಿ ಮೈನ್ಯೂಟ್, ಒಂದು ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ದೊಡ್ಡ ಸಮಸ್ಯೆಗಳನ್ನು ಮಾಡುತ್ತದೆ ಎನ್ನುವಂತಹದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ನಡೆಯುವಂತಹದ್ದು ಒಂದು ವಿಶೇಷವಾದ ಕಾರ್ಯ. ನಂಬರ್ 2, ಎರಡನೇದಾಗಿ, ಮೊದಲನೇದು ಕಟ್ಟಡ ಎನ್ನುವಂತಹ ಮನೆ, ಎರಡನೇದಾಗಿ ಹೃದಯ ಎನ್ನುವಂತಹ ಮನೆ. ನಮ್ಮ ಹೃದಯ ಎನ್ನುವಂತಹದ್ದು ಒಂದು ಮನೆಯಾಗಿದೆ. ಇದಕ್ಕಾಗಿ ಒಂದು ಸಣ್ಣ ವಚನ ನಿಮಗೆ ಓದುತ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ, ಬುಕ್ ಆಫ್ ಪ್ರಾವರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ, ಚಾಪ್ಟರ್ 23. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ ವಚನ 26, ಚಾಪ್ಟರ್ 23 ವರ್ಸ್ 26. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು. ಕನ್ನಡ ಭಾಷಾಂತರದಲ್ಲಿ ಒಂದು ಸ್ವಲ್ಪ ಮಾತಿನಲ್ಲಿ ಬೇರೆ ಉಂಟು. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು. ಆದ್ರೆ ಅದನ್ನೇ ನಾವು ಇಂಗ್ಲಿಷ್ ಭಾಷಾಂತರದಲ್ಲಿ ಹೋದರೆ, ಚೈಲ್ಡ್ ಗಿವ್ ಮೀ ಯುವರ್ ಹಾರ್ಟ್, ಚೈಲ್ಡ್ ಗಿವ್ ಮೀ ಯುವರ್ ಹಾರ್ಟ್. ಕಂದ, ನಿನ್ನ ಹೃದಯವನ್ನು ನನಗೆ ಕೊಡು. ಕರ್ತನು ಅದನ್ನು ಕೇಳ್ತಾರೆ. ನಾವು ಹೃದಯದ ಬಗ್ಗೆ ಸಾಕಷ್ಟು ವಿಷಯಗಳು ದೇವರ ವಾಕ್ಯದಲ್ಲಿ ಅದು ತುಂಬಿದೆ. ನಾನು ಅನೇಕ ಸಾರಿ ಹೃದಯದ ಬಗ್ಗೆ ಅಭ್ಯಾಸ ಮಾಡುವಾಗ ಹೃದಯದ ಬಗ್ಗೆ ಇರುವಂತಹ ವಿಷಯಗಳನ್ನು ನೋಡುವಾಗ ಆಶ್ಚರ್ಯ ಆಗ್ತದೆ. ಅಷ್ಟೊಂದು ವಿಷಯಗಳು ಹೃದಯದ ಬಗ್ಗೆ ಕರ್ತನು ನಮಗೆ ಬರೆಸಿದ್ದಾರೆ. ಆದರೂ ಹೃದಯ ಎನ್ನುವಂತಹದ್ದು ಶಾರೀರಿಕವಾಗಿ ಅದು ಬಹಳ ಮುಖ್ಯವಾದ ಅಂಗ. ನಮ್ಮ ಶರೀರದಲ್ಲಿ ಇರುವಂತ ಎಲ್ಲಾ ಅಂಗಾಂಗಗಳನ್ನು ನಿಯಂತ್ರಿಸುವಂತ ಅಂಗ ಅಂತ ಹೇಳುವಾಗ ಅದು ಹೃದಯ. ಈ ಹೃದಯದಲ್ಲಿ ಎಲ್ಲ ವಿಷಯಗಳು, ಎಲ್ಲ ಅಂಗಾಂಗಗಳ ಮೇಲೆ ನಿಯಂತ್ರಣ ಉಂಟು. ಏನಾದರೂ ಹೃದಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳುವಾಗ ಅದನ್ನು ಕೂಡಲೇ ಇತರ ಅಂಗಾಂಗಗಳ ಮೇಲೆ ತೋರಿಸುತ್ತದೆ. ನಾವು ಅದನ್ನು ಸರಿಪಡಿಸಿಕೊಳ್ಳೇಬೇಕು. ನಂಬರ್ 2, ಇದು ಆತ್ಮಿಕ ವಿಷಯದಲ್ಲಿ ಇಟ್ಸ್ ಸೋ ಇಂಪಾರ್ಟೆಂಟ್. ಶಾರೀರಿಕ ವಿಷಯದಲ್ಲಿ ಇಟ್ಸ್ ಇಂಪಾರ್ಟೆಂಟ್, ಆದ್ರೆ ಆತ್ಮಿಕ ವಿಷಯದಲ್ಲಿ ಇಟ್ಸ್ ಸೋ ಇಂಪಾರ್ಟೆಂಟ್. ಇದು ಬಹಳ ಅವಶ್ಯಕವಾದದ್ದು. ಯಾಕೆ ಇದು ಅಂದ್ರೆ, ಈ ಹೃದಯದಲ್ಲಿ ಅನೇಕ ಆತ್ಮಿಕ ಕಾರ್ಯಗಳು ನಡೀಲಿಕ್ಕೆ ಉಂಟು, ಅನೇಕ ಆತ್ಮಿಕ ವಿಷಯಗಳು ನಡೀಲಿಕ್ಕೆ ಉಂಟು. ಇಲ್ಲಿ ದೇವರು ಅಥವಾ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮ್ಮ ಹೃದಯಕ್ಕೆ ಬರಲಿಕ್ಕೆ ಇಷ್ಟ ಉಂಟು. ಅದೇ ಸಮಯದಲ್ಲಿ ಸೈತಾನನು ಸಹ ನಮ್ಮ ಹೃದಯಕ್ಕೆ ಬರಲಿಕ್ಕೆ ಆತನು ಇಷ್ಟಪಡ್ತಾನೆ.
ಇದಕ್ಕೆ ಒಂದು ವಚನ ನಿಮ್ಮೆಲ್ಲರಿಗೂ ಚಿರಪರಿಚಿತವಾದದ್ದು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ. ಇಗೋ, ಬಾಗಿಲಲ್ಲಿ ನಿಂತು ಕದವನ್ನು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನು, ಅವನು ನನ್ನ ಸಂಗಡ ಊಟ ಮಾಡುವನು. ವೆರಿ ಸಿಂಪಲ್. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಈಗ ಬಾಗಿಲ ಬಳಿಯಲ್ಲಿ ನಿಂತು. ಫಸ್ಟ್ ಪಾಯಿಂಟ್, ನಮ್ಮ ಹೃದಯ ಎನ್ನುವಂತಹದ್ದು ಒಂದು ಮನೆ. ಆ ಹೃದಯ ಎನ್ನುವಂತ ಬಾಗಿಲ ಬಳಿಯಲ್ಲಿ ಯಾರು ನಿಂತಿದ್ದಾರೆ ಅಂತ ಹೇಳುವಾಗ ಯೇಸು ಸ್ವಾಮಿ ನಿಂತಿದ್ದಾರೆ. ಯೇಸು ಸ್ವಾಮಿ ನಿಲ್ಲುವುದು ಮಾತ್ರವಲ್ಲ, ಹಿ ಈಸ್ ನಾಕಿಂಗ್ ದ ಡೋರ್. ಎರಡನೇದಾಗಿ ಆತನು ಶಬ್ದ ಮಾಡ್ತಾನೆ, ನಾಕಿಂಗ್. ಈಗ ಒಳಗಡೆ ಇರುವಂತಹ ನಾನು, ವಾಸ ಮಾಡುವಂತಹ ನಾನು, ಆತನ ಶಬ್ದವನ್ನು ತಿಳ್ಕೊಳ್ಬೇಕು. ಇದು ಯೇಸು ಸ್ವಾಮಿಯ ಶಬ್ದ. ಆ ಶಬ್ದವನ್ನು ತಿಳ್ಕೊಂಡು ನಾನೇನ್ ಮಾಡ್ತೇನೆ, ಆ ಬಾಗಿಲನ್ನು ತೆರೆಯುತ್ತೇನೆ. ಆ ಬಾಗಿಲನ್ನು ತೆರೆಯುವಾಗ ಯೇಸು ಸ್ವಾಮಿ ಒಳಗಡೆ ಬರ್ತಾರೆ. ಒಳಗಡೆ ಬಂದು ಅವರು ಊಟ ಮಾಡ್ತಾರೆ. ನಾನು ಸಹ ಅವರೊಂದಿಗೆ ಊಟ ಮಾಡ್ತೇನೆ. ಇದು ಆ ವಚನದಲ್ಲಿರುವಂತಹ ವಿಶೇಷವಾದ ಅರ್ಥ. ಹಾಗಾದ್ರೆ ಯೇಸು ಸ್ವಾಮಿ ಒಬ್ಬರೇ ಶಬ್ದ ಮಾಡ್ತಾರ? ಯೇಸು ಸ್ವಾಮಿ ಒಬ್ಬರೇ ಆ ಹೃದಯದ ಬಳಿಗೆ ಬರ್ತಾರ? ಯೇಸು ಸ್ವಾಮಿ ಒಬ್ಬರೇ ನಮ್ಮ ಹೃದಯ ಬಳಿಗೆ ಒಳಗಡೆ ಬರ್ಲಿಕ್ಕೆ ಇಷ್ಟ ಉಂಟಾ? ಮತ್ತೊಂದು ಮಾತು, ಒಂದು ವೇಳೆ ವಾಕ್ಯದ ಅಡಿಪಡಿಯಲ್ಲಿ ಇದಿಲ್ಲದೆ ಹೋದ್ರು ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಯಾವ ರೀತಿಯಲ್ಲಿ ಕರ್ತನು ಮಾಡುವಂತಹ ಕಾರ್ಯಗಳನ್ನೇ ಸೈತಾನನು ಮಾಡುವಂತವನಾಗಿದ್ದಾನೆ. ಇಮಿಟೇಷನ್. ಆತನೂ ಸಹ ಬಾಗಿಲ ಬಳಿಯಲ್ಲಿ ನಿಂತು ಕದವನ್ನು ತಟ್ತಾನೆ. ಯಾರು? ಸೈತಾನ. ಸೈತಾನನ ಶಬ್ದಕ್ಕೆ ನಾವು ಕಿವಿಗೊಟ್ಟು ಬಾಗಿಲನ್ನು ತೆರೆದರೆ ಸೈತಾನನು ನಮ್ಮ ಹೃದಯದೊಳಗೆ ಬರ್ತಾನೆ. ನಮ್ಮೊಂದಿಗೆ ಆತನು ಐಕ್ಯವಾಗಿ, ಅನ್ಯೋನ್ಯವಾಗಿ ನಮ್ಮ ಹೃದಯದ ಯಜಮಾನಾಗಿದ್ದು ಆತನು ಕಾರ್ಯವನ್ನು ನಿರ್ವಹಿಸ್ತಾನೆ. ಎರಡು ಪ್ರತ್ಯೇಕ ವಿಷಯಗಳು. ಈಗ ದೇವರ ಮಕ್ಕಳು ಇದನ್ನು ಬಹಳ ಚಂದವಾಗಿ ಅರ್ಥ ಮಾಡಿಕೊಳ್ಬೇಕು. ವಾಸ ಮಾಡುವಂತ ನಾವು ದೇವರ ಮಕ್ಕಳಾಗಿರ್ಲೇಬೇಕು. ದಟ್ ಈಸ್ ದ ಪ್ರಿನ್ಸಿಪಲ್. ನಾವು ದೇವರ ಮಕ್ಕಳಾಗೇ ಇರ್ಬೇಕು. ಸುಮ್ಮನೆ ಕರ್ತನು ನಮಗೆ ಒಂದು ಒಳಗಡೆ ಬರ್ತಾನೆ, ಒಳಗಡೆ ನಾನು ಯಾರ್ದೋ ಮಗನಾಗಿದ್ದು, ಸೈತಾನ ಮಗನಾಗಿದ್ದು, ಹೊಲಸಾದ ಮಗನಾಗಿದ್ದು, ಹೊಲಸಾದ ಕಾರ್ಯಗಳನ್ನು ಮಾಡಿಕೊಂಡು ಕರ್ತನ ನನ್ನೊಳಗೆ ಬಂದು ಆತ ನನ್ನೊಂದಿಗೆ ಊಟ ಮಾಡ್ತಾನೆ. ನಥಿಂಗ್ ಡೂಯಿಂಗ್. ಅದೆಲ್ಲ ಸುಮ್ಮನೆ ಹೇಳಂತದ್ದು ನಾವು ಅಷ್ಟೇ. ನನ್ನ ಹೃದಯದಲ್ಲಿ ನಾನು ಪರಿಶುದ್ಧನಾಗಿ ಆತನ ಮಗನಾಗಿ ಜೀವಿಸಿದರೆ ಮಾತ್ರ ಆತನ ಶಬ್ದವನ್ನು ಕೇಳಿಸಿಕೊಳ್ಳಿಕ್ಕೆ ಅದು ಸಾಧ್ಯ. ಯಾರೋ ಒಬ್ರು ಕೇಳಿದ್ರು ನಮ್ಮನ್ನ, ಬ್ರದರ್ ಯೇಸು ಸ್ವಾಮಿ ಕದವನ್ನು ತಟ್ತಾರೆ ಅಂತ ಹೇಳಿದ್ರಲ್ಲ, ಈ ಕದವನ್ನು ತಟ್ಟದವರು ಯೇಸು ಸ್ವಾಮಿ ಅಂತ ಹೇಗೆ ತಿಳ್ಕೊಳ್ಳೋದು? ಹೌ ಟು ಫೈಂಡ್ ಔಟ್? ವೆರಿ ಸಿಂಪಲ್. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ನಾವು ಆತನ ಮಕ್ಕಳಾಗಿದ್ದರೆ ಆತನ ಕುರಿಗಳು ಆತನ ಶಬ್ದವನ್ನು ಬಲ್ಲವದಾಗಿದೆ. ಆತನ ಕುರಿಗಳು, ನಾವು ಆತನ ಕುರಿಗಳಾಗಿದ್ದರೆ ಆತನ ಶಬ್ದವನ್ನು ನಾವು ಬಲ್ಲವರಾಗಿರ್ತೇವೆ. ಇದೇ ನನ್ನ ಯಜಮಾನನ ಶಬ್ದ, ಇದೇ ಆತನ ಶಬ್ದ, ಅವನಿಗಾಗಿ ನಾನು ಬಾಗಿಲು ತೆರೀಬೇಕು ಎಂದು ಪ್ರೊವೈಡೆಡ್ ನಾವು ಆತನ ಮಕ್ಕಳಾಗಿರ್ಲೇಬೇಕು. ಇಲ್ಲವಾದ್ರೆ ನಾವು ಬೇರೆ ಮಕ್ಕಳಾಗಿದ್ರೆ ನಾವು ಸೈತಾನಿಗೆ ಬಾಗಿಲನ್ನು ತೆರೆಯುವಂತವರು ಆಗಿರ್ತಾರೆ. ಈಗ ಯೇಸು ಸ್ವಾಮಿ ಒಳಗಡೆ ಬರ್ತಾರೆ, ನಮ್ಮ ಹೃದಯದಲ್ಲಿ ಇರ್ತಾರೆ. ನಮ್ಮ ಹೃದಯದಲ್ಲಿ ಊಟ ಅಂದ್ರೆ ಅನ್ಯೋನ್ಯತೆ. ಆ ಅನ್ಯೋನ್ಯತೆಯಲ್ಲಿ ನಾವು ಆತನೊಂದಿಗೆ, ಆತನು ನಮ್ಮೊಂದಿಗೆ ಇರುವಂತವನು ಆಗಿರ್ತಾನೆ. ಹಾಗಾದರೆ ಈ ಹೃದಯ ಎನ್ನುವಂತಹ ಮನೆಯನ್ನು ಬಹಳ ಸರಿಯಾದ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಬೇಕು. ಈ ಹೃದಯ ಎನ್ನುವಂತಹ ಮನೆಯನ್ನು ನಾವು ಯೋಗ್ಯವಾದ ರೀತಿಯಲ್ಲಿ ಅದನ್ನು ನಾವು ಕಾಪಾಡಿಕೊಳ್ಬೇಕು. ಯಾಕೆಂದ್ರೆ ಹೃದಯ ಎನ್ನುವಂಥದ್ದು, ನಾನು ಮೊದಲೇ ಹೇಳಿದೆ, ಇದು ವೆರಿ ಇಂಪಾರ್ಟೆಂಟ್ ಆರ್ಗನ್ ಅಂತ ನಾನು ಹೇಳಿದೆ. ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ. ಆತ್ಮಿಕವಾಗಿ ನಮ್ಮಲ್ಲಿರುವಂತ ಎಲ್ಲಾ ಹೊಲಸುಗಳು ಬರುವಂತಹದ್ದು ಹೃದಯದಿಂದಲೇ. ಹೃದಯದ ಕಾಠಿಣ್ಯ, ಹಾರ್ಡ್ ಹಾರ್ಟೆಡ್, ಹೃದಯದ ಕಾಠಿಣ್ಯ. ಎಲ್ಲಿ ಹೃದಯ ಎನ್ನುವಂಥದ್ದು ಕಠಿಣವಾಗಿದ್ರೆ ನಮ್ಮ ಕಾರ್ಯ, ನಮ್ಮ ಮಾತು, ನಮ್ಮ ನೋಟ, ನಮ್ಮ ನಡೆ ಎಲ್ಲವೂ ಕಠಿಣವಾಗೇ ಇರ್ತದೆ. ಹೃದಯದಲ್ಲಿರುವಂತಹ ಮಾತುಗಳೇ ಯಾವ ಮಾತುಗಳು? ನಮ್ಮ ಹೃದಯದಲ್ಲಿ ಯಾವ ಮಾತಿರ್ತೀಯೋ ಅದೇ ನಮ್ಮ ಬಾಯಲ್ಲಿ ಬರ್ತದೆ.
ನಮ್ಮ ಹೃದಯದಲ್ಲಿ ಒಳ್ಳೆ ವಿಷಯಗಳಿದ್ರೆ ಒಳ್ಳೇದು ಬರ್ತದೆ. ನಮ್ಮ ಹೃದಯದಲ್ಲಿ ಆತ್ಮಿಕತೆ ಇದ್ರೆ ಆತ್ಮಿಕತೆ ಬರ್ತದೆ. ನಮ್ಮ ಹೃದಯದಲ್ಲಿ ಕೋಪ, ರೋಷ, ಆವೇಶ, ಮತ್ಸರ, ಹಾಗೆ ಹೀಗೆ ಎಲ್ಲ ಇದ್ರೆ ಅದೆಲ್ಲ ಅದೇ ಆಚೆ ಕಡೆ ಬರ್ತದೆ. ಬೇರೆ ಏನು ನಾವು ಚೇಂಜ್ ಮಾಡಕ್ಕೆ ಆಗಲ್ಲ. ಆದ್ರಿಂದ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ನಮ್ಮ ಹೃದಯವನ್ನು ನಾವು ಎಷ್ಟರ ಮಟ್ಟಿಗೆ, ಯಾಕಂದ್ರೆ ನಮ್ಮ ಹೃದಯದಲ್ಲಿ ನಾನು ವಾಸ ಮಾಡುವುದು ಮಾತ್ರವಲ್ಲ, ನನ್ನ ಜೊತೆಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ನಮ್ಮ ಕರ್ತನಾದ ಸ್ವಾಮಿ ವಾಸ ಮಾಡ್ತಾ ಇದ್ದಾರೆ. ನಾವು ಆತನೊಂದಿಗೆ ಐಕ್ಯವಾಗಿದ್ದೇವೆ. ಇಟ್ ಹಸ್ ಪ್ರೂವ್ಡ್. ಈಗ ಆ ಹೃದಯವನ್ನು ನಾವೇನ್ ಮಾಡ್ಬೇಕು? ಮೇಂಟೈನ್ ಮಾಡ್ಬೇಕು. ಹೇಗೆ ರೀತಿಯಲ್ಲಿ ನಾವು ಪರಿಶುದ್ಧವಾಗಿ 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 ಮಾತಾಡ್ಬೇಕು. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಪರಿಶುದ್ಧ. ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆ. ಇಟ್ ಇಸ್ ರಿಟರ್ನ್. ಆದ್ದರಿಂದ ನಾವು ಯಾವಾಗಲೂ ಸಹ ನಮ್ಮ ಹೃದಯವನ್ನು ಪರಿಶುದ್ಧ 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 ಮಾಡಿಕೊಳ್ಳಿಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸ್ಬೇಕು. ನಮ್ಮ ಕಾರ್ಯಗಳೇ ನಮ್ಮ ಸ್ವಭಾವಗಳನ್ನು ತಿಳಿಸ್ತದೆ. ಕೆಲವು ಸಾರಿ ನಾವು ಕೋಪೋದ್ರೇಕದಿಂದ ನೋಡ್ತೇವೆ ಅಂತ ಹೇಳುವಾಗ ನಮ್ಮ ಹೃದಯದಲ್ಲಿ ಆ ಕೋಪದ ಒಂದು ವಿಶೇಷವಾದ ದುರಾತ್ಮನು ಅಲ್ಲಿರ್ತಾನೆ. ನಾವು ಒಂದು ಸಾರಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತೇವೆ ಅಂತ ಹೇಳುವಾಗ ನನ್ನ ಹೃದಯದಲ್ಲಿ ಕೆಟ್ಟ ಕೆಟ್ಟ ಮಾತಾಡುವಂತ ದುರಾತ್ಮನು ಇದ್ದಾನೆ ಅಂತಲೇ ನೆನ್ಸ್ಕೊಳ್ರಿ. ನಾನು ಯಾವಾಗಲೂ ಒಬ್ಬರ ಜೊತೆಯಲ್ಲಿ ಜಗಳ ಆಡ್ತೇನೆ ಅಂತ ಹೇಳುವಾಗ ನನ್ನ ಹೃದಯದಲ್ಲಿ ಒಬ್ಬ ಜಗಳ ಆಡುವಂತ ದುರಾತ್ಮನು ಇದ್ದಾನೆ ಅಂತ ನೆನ್ಸ್ಕೊಳ್ರಿ. ಈ ಕಾರಣದಿಂದಲೇ ನಾವು ಆ ರೀತಿಯಾಗಿ ನಡೆಸಲ್ಪಡ್ತೀವಿ. ದೇ ಆರ್ ಇನ್ ಕಂಟ್ರೋಲ್. ಅವರು ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳುವಾಗ ದುರಾತ್ಮನು ತನ್ನ ಇಚ್ಛೆಯ ಪ್ರಕಾರ ನಮ್ಮನ್ನು ಆ ನಿಟ್ಟಿನಲ್ಲಿ ನಡೆಸ್ತಾನೆ. ಆದ್ದರಿಂದ ಇಂತಹ ದುರಾತ್ಮನ ಕಾರ್ಯಗಳು ನಮ್ಮಲ್ಲಿ ನಡೆಯದ ಹಾಗೆ ನಮ್ಮ ಹೃದಯವನ್ನು ಪರಿಶುದ್ಧವಾಗಿ ನಾವಿಟ್ಕೊಳ್ಬೇಕು. ಇದಕ್ಕಾಗಿ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಿಮ್ಮೆಲ್ಲರಿಗೆ ಗೊತ್ತು. ನಾವು ಸಣ್ಣ ಪ್ರಾಯದಿಂದಲೂ ಈ ವಿಷಯವನ್ನು ಓದಿದ್ದೇವೆ. ರಾಜುವಿನ ಹೃದಯ. ಅನೇಕ ಸಣ್ಣ ಬುಕ್ಲೆಟ್ ಉಂಟು. ರಾಜುವಿನ ಹೃದಯ. ಅದರ ಅರ್ಥ ಆದ್ರೂ ಏನು? ಒಂದು ಸಣ್ಣ ಬಾಲಕ ರಾಜು ಅನ್ನುವಂಥದ್ದು. ಇಟ್ಸ್ ಅನ್ ಇಮ್ಯಾಜಿನರಿ ಸ್ಟೋರಿ. ಅದರಲ್ಲಿ ವಿಶೇಷವಾದಂತ ತಿಳುವಳಿಕೆ ಕೊಡುವಂತಹ ವಿಷಯಗಳಿರುವುದರಿಂದ ನಾನು ಇಲ್ಲಿ ಅದನ್ನು ಹೇಳ್ತೇನೆ. ಆ ರಾಜು ಎನ್ನುವಂಥವನು ಒಂದು ಸಣ್ಣ ಬಾಲಕ. ಆ ಸಣ್ಣ ಬಾಲಕನ ಹೃದಯದಲ್ಲಿ ಆ ಸಣ್ಣ ಹೃದಯದಲ್ಲಿಯೇ ಅನೇಕ ಭಯಂಕರವಾದ ಪ್ರಾಣಿಗಳು ಅಲ್ಲಿ ಅವನಲ್ಲಿ ಸೇರಿಕೊಳ್ತವೆ. ಈ ಪ್ರಾಣಿಗಳು ಸೇರಿಕೊಂಡು ಆ ಪ್ರಾಣಿಗಳ ಗುಣಾತಿಶಯಗಳು ಆತನ ಮೇಲೆ ಅದು ಪರಿಣಾಮಕಾರಿಯಾದ ಕೆಲಸಗಳನ್ನು ಮಾಡ್ತದೆ. ಒಂದು ವೇಳೆ ಆ ಪ್ರಾಣಿಗಳು ಯಾವುದು ಅಂತ ಹೇಳುವಾಗ, ಒಂದು ವೇಳೆ ನವಿಲು ಪೀಕಾಕ್ ಅಂತ ಹೇಳುವಾಗ ಅದು ನವಿಲನ್ನು ಸೂಚಿಸ್ತದೆ. ನವಿಲು ಯಾವುದಕ್ಕೆ ಛಾಯೆಯಾಗಿದೆ ಅಂತ ಹೇಳುವಾಗ ಇಟ್ ಟಾಕ್ಸ್ ಅಬೌಟ್ ಪ್ರೈಡ್, ಹೆಮ್ಮೆ. ಈತನು ಯಾವಾಗಲೂ ತನ್ನನ್ನು ಉಬ್ಬಿಸಿಕೊಳ್ಳುವಂತಹದ್ದು, ತನ್ನನ್ನು ಹೆಚ್ಚಿಸಿಕೊಳ್ಳುವಂತಹದ್ದು, ತನ್ನನ್ನು ಉತ್ತುಂಗ ಶಿಖರಿಗೆ ಏರಿಸಿಕೊಂಡು ನನ್ನ ಮುಖಾಂತರ ನಾನು ಹೀಗೆ ಹಾಗೆ. ಯಾಕೆ ಆತನು ಹಾಗೆ ಹೇಳ್ತಾನೆ ಅಂತ ಹೇಳುವಾಗ ಅವನಲ್ಲಿ ಇರುವಂತ ಆ ಒಂದು ಪ್ರಾಣಿಯ ಗುಣಾತಿಶಯಗಳು ಅವನಿಂದ ಬರ್ತದೆ, ಆ ಬಾಯಿಂದ ಬರ್ತದೆ. ಅವನನ್ನು ಅದು ನಿಯಂತ್ರಿಸ್ತದೆ. ಎರಡನೇದಾಗಿ ಇರುವಂತ ಒಂದು ಪ್ರಾಣಿ ಇದು ಹಂದಿ ಎನ್ನುವಂತಹದ್ದು ಒಂದು ಹೊಲಸು ಪ್ರಾಣಿ. ಹೊಲಸಾದ ರೀತಿಯಲ್ಲಿ ಅದು ಜೀವಿಸ್ತದೆ, ಹೊಲಸಾದದ್ದನ್ನು ತಿನ್ನುತ್ತದೆ. ಅದು ಯಾವುದಕ್ಕೆ ಸೂಚ್ಯ ಆಗಿದೆ ಅಂತ ಹೇಳುವಾಗ ದೇವ ಜನರ ಹೊಲಸುತನಕ್ಕೆ ಅದು ಸೂಚ್ಯವಾಗಿದೆ. ಅನೇಕ ಸಾರಿ ನಾವು ಹೊಲಸಾದ ಕಾರ್ಯ ಮಾಡಿದ್ರೆ ದೇವರ ಮಕ್ಕಳಾಗಿದ್ದು ಹೊಲಸಾದ ವಿಚಾರಗಳನ್ನು ಆಶಿಸ್ತಾರೆ, ಹೊಲಸಾದ ವಿಷಯಗಳನ್ನು ನಾವು ತಿಂದರೆ, ಹೊಲಸಾದ ರೀತಿಯಲ್ಲಿ ನಾವು ನಡಾವಳಿಯನ್ನು ನಾವು ಜೀವಿಸ್ತಾರೆ. ಅದು ಯಾರಿಂದ ಮುಖಾಂತರ ಅಂತ ಹೇಳುವಾಗ ಹಂದಿ ಎನ್ನುವಂತ ಒಂದು ಪ್ರಾಣಿಯ ಗುಣಾತಿಶಯ. ಅನೇಕರು ಹೇಳ್ತಾರೆ ಡೋಂಟ್ ಟಾಕ್ ಲೈಕ್ ಅ ಪಿಗ್ ಅಂತ ಹೇಳ್ತಾರೆ. ಒಂದು ಹಂದಿ ಮಾತಾಡ್ದಾಗೆ ಮಾತಾಡಬೇಡ ಅಂತ ಹೇಳ್ತಾರೆ. ಅನೇಕರು ಆ ರೀತಿ ಮಾತಾಡುವಂಥದ್ದು ಉಂಟು. ನಾವು ಮಾತಾಡುವಂತಹ ಮಾತುಗಳು ಹೊಲಸೆ. ಒಂದು ಹಂದಿಗಳು ಮಾತಾಡುವ ಹಾಗೆ ಅಂದ್ರೆ ಹಂದಿಗಳಷ್ಟು ಹೊಲಸಾಗಿ ಇದಕ್ಕೆ ಕಾರಣ ಏನು ಅಂತ ಹೇಳುವಾಗ ಅಲ್ಲಿ ಇರುವಂತ ಒಂದು ಪ್ರಾಣಿಯ ಗುಣಾತಿಶಯಗಳು ನಮ್ಮಲ್ಲಿ ಅದು ಹೊರಗೆ ಬರ್ತದೆ. ಮೂರನೇದಾಗಿ ಹಾವು, ಸ್ನೇಕ್. ಇದನ್ನು ನೋಡುವಾಗ ಇದು ವಿಷಪೂರಿತ ನಮ್ಮಲ್ಲಿ ಇರುವಂತಹ ವಿಷಪೂರಿತವಾದ ಗುಣಾತಿಶಯ. ಇಟ್ ಬೈಟ್ಸ್, ಅದು ಕಚ್ಚುವಾಗ ಅದು ವಿಷ ಹರಡು ಆತನ ಮರಣವನ್ನು ಹೊಂದ್ತಾರೆ. ಅನೇಕ ಸಾರಿ ನಮ್ಮಲ್ಲಿ ಆ ವಿಷಪೂರಿತವಾದ ಗುಣಾತಿಶಯಗಳು ನಮ್ಮಲ್ಲಿ ಉಂಟು. ಒಬ್ಬರನ್ನೊಬ್ಬರು ಹಾರಿಕೊಂಡು ತಿನ್ನುವಷ್ಟು,
ಆ ವಿಷಯಗಳನ್ನು ನಾವು ನಮ್ಮಲ್ಲಿ ಇಟ್ಟುಕೊಂಡು, ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಆ ಹಾವಿನ ಹಾಗೆ ನಾವು ಜೀವಿಸುವಂತವರು ಆಗಿರುತ್ತೆ. ನಾಲ್ಕನೇದಾಗಿ ಆಮೆ, ಟೋಟಾಯ್ಸ್. ಆಮೆ ಎನ್ನುವಂತಹದ್ದು ಅದು ಸೋಮಾರಿತನಕ್ಕೆ ಸೂಚ್ಯವಾಗಿರ್ತದ್ದು. ಲೇಜಿನೆಸ್, ಸೋಮಾರಿತನ. ಅನೇಕ ಸಾರಿ ನಾವು ಸೋಮಾರಿಗಳಾಗ್ಬಿಡ್ತೇವೆ. ದೇವರ ಮಕ್ಕಳು, ಅವರನ್ನು ದೇವರು ಕಾಣುವಂತಹದ್ದು, ಯು ಮಸ್ಟ್ ಬಿ ದ ಸೋಲ್ಜರ್. ನೀವು ಒಂದು ಸೈನಿಕನೂ ಪಾದಿಯಲ್ಲಿ. ನಾವು ಒಂದು ವೇಳೆ ಸೋಮಾರಿತನದಲ್ಲಿ ನಾವು ಜೀವನ ಮಾಡಬಾರ್ದು. ಸೋಮಾರಿತನ ನಮ್ಮಲ್ಲಿ ಬರುವಾಗ ಶೈತಾನ ದುರಾತ್ಮನ ಸೇನೆಗಳು ನಮ್ಮಲ್ಲಿ ಬಂದು ನಮ್ಮ ಸೋಮಾರಿತನವನ್ನೇ ಸದುಪಯೋಗಪಡಿಸಿಕೊಂಡು ಅನೇಕ ತಪ್ಪಾದ ಕಾರ್ಯಗಳನ್ನು ಮಾಡಿಸುವಂತವರು ಆಗಿರ್ತಾರೆ. ಆದ್ರಿಂದ ಈ ಪ್ರಾಣಿಗಳೆಲ್ಲವೂ ಸಹ ಆ ರಾಜುವಿನ ಹೃದಯದಲ್ಲಿ ಇರುವಂತ ಗುಣಾಶಯಗಳು ಹಾಗೂ ಆತನು ನೆರವೇರಿಸ್ತಾ ಇರ್ತಾನೆ, ಆ ಕಾರ್ಯಗಳನ್ನು ನೆರವೇರಿಸ್ತಾ ಇರ್ತಾನೆ, ಆ ಗುಣಾಶಯಗಳನ್ನು. ಈಗ ಈ ರಾಜು ಇದರಿಂದ ಹೊರಬರಬೇಕಾದ್ರೆ ಏನು, ಅವನಿಗೆ ಒಂದು ಸಾರಿ ಒಂದು ಕರಪತ್ರ ಸಿಗ್ತದೆ, ದೇವರ ವಾಕ್ಯದ ಕರಪತ್ರ. ಆ ದೇವರ ವಾಕ್ಯದ ಕರಪತ್ರವನ್ನು ತೆಗೆದು ಆತನು ಓದಲಿಕ್ಕೆ ಪ್ರಾರಂಭ ಮಾಡುವಾಗ ದೇವರ ವಾಕ್ಯದ ಬೆಳಕು ಎನ್ನುವಂತಹದ್ದು ಅವನ ಹೃದಯದೊಳಗೆ ಹೋಗಿ, ಆ ಹೃದಯದಲ್ಲಿ ಆ ಬೆಳಕು ಹೋದ ತಕ್ಷಣವೇ ಈ ಪ್ರಾಣಿಗಳೆಲ್ಲವೂ ಸಹ ಅದು ಓಡ್ಲಿಕ್ಕೆ ಪ್ರಾರಂಭವಾಗ್ತದೆ. ಯಾವಾಗ ಅದು ಓಡ್ಲಿಕ್ಕೆ ಪ್ರಾರಂಭವಾಗ್ತದೋ ರಾಜುವಿನ ಹೃದಯ ಪರಿಪೂರ್ಣವಾದ ಬೆಳಕಿನಿಂದ ತುಂಬಿ ಆತನ ಒಂದು ಯೋಗ್ಯವಾದ ಒಂದು ಪಾತ್ರೆಯಾಗಿ ದೇವರಿಂದ ಉಪಯೋಗಿಸಲ್ಪಡ್ತಾನೆ. ಯಾಕೆ ಅಂತ ಹೇಳುವಾಗ ಅವನಲ್ಲಿ ಇದ್ದಂತಹ ಕತ್ತಲೆಯ ಗುಣಾಶಯಗಳು, ಪ್ರಾಣಿಯ ಗುಣಾಶಯಗಳು, ಹೊಲಸಾದ ಗುಣಾಶಯಗಳು ಎಲ್ಲವೂ ಸಹ ದೇವರ ವಾಕ್ಯದ ಬೆಳಕಿನ ಮುಖಾಂತರ ಅದು ಹೊರಟು ಹೋಗ್ತದೆ. ಅದೇ ರೀತಿಯಲ್ಲಿ ನಾವು ಕರ್ತನನ್ನು ಒಳಗಡೆ ಸ್ವೀಕಾರ ಮಾಡಿದಾಗ ಅದಕ್ಕೆ ಮೊದಲು ನಮ್ಮಲ್ಲಿರುವಂತಹ ದುಷ್ಟ ಕಾರ್ಯಗಳು, ದುಷ್ಟ ವಿಷಯಗಳು, ಸರ್ಪದ ಗುಣಾಶಯಗಳು, ಹೊಲಸಿನ ವಿಷಯಗಳು ಇವೆಲ್ಲವನ್ನು ನಾವು ತೆಗೆದು ಕರ್ತನ ಬೆಳಕಿನಲ್ಲಿ, ಕರ್ತನ ಪ್ರಸನ್ನತೆಯಲ್ಲಿ, ಕರ್ತನೇ ಸಿಂಹಾಸನದ ಮೇಲೆ ಇದ್ದು ಆತನು ನಮ್ಮನ್ನು ಆಳ್ವಿಕೆ ಮಾಡುವ ಹಾಗೆ ನಮ್ಮ ಜೀವಿತವನ್ನು ಅವನಿಗೆ ಒಪ್ಪಿಸಿ ಕೊಡುವಾಗ ಏನಾಗ್ತದೆ ಅಂತ ಹೇಳುವಾಗ ನಾವು ವಿಶೇಷವಾದ ರೀತಿಯಲ್ಲಿ ನಾವು ಬೆಳಕಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಉಂಟು. ಇಲ್ಲವಾದ್ರೆ ಸೈಡ್ ಬೈ ಸೈಡ್ ಯಾವುದು ಇರ್ಲಿಕ್ಕೆ ಆಗೋದಿಲ್ಲ. ನಾವು ಅನೇಕ ಸಾರಿ ಕರ್ತನೂ ಇರಲಿ, ಸೈತಾನೂ ಇರಲಿ, ಕೆಟ್ಟ ವಿಷಯಗಳು ಇರಲಿ, ಒಳ್ಳೆ ವಿಷಯಗಳು ಇರಲಿ, ಹೀಗೆ ನಾವು ಏನ್ ಮಾಡ್ತೇವೆ, ಕಾಂಪ್ರಮೈಸ್ ಜೀವಿತ, ಹೊಂದಾವಣಿಕೆಯ ಜೀವಿತವನ್ನು ನಾವು ಮಾಡ್ತೇವೆ. ಅದರಿಂದ ಯಾವ ಪ್ರಯೋಜನ ಆಗುವುದಿಲ್ಲ. ನೀವು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ನೀವು ಲುಕ್ವಾ, ಉಗುರು ಬೆಚ್ಚಗಿನ ಸ್ಥಿತಿ. ಆದ್ರಿಂದ ನಾನು ನಿಮ್ಮನ್ನು ಕಾರುವೆನು. ಅನೇಕ ವಿಶ್ವಾಸಿಗಳು ಈ ರೀತಿಯಾಗಿ ಜೀವಿಸ್ತೇವೆ. ಅದು ಮಾಡ್ತೇವೆ, ಇದು ಮಾಡ್ತೇವೆ, ಹಾಗೂ ಇರ್ತೇವೆ, ಹೀಗೂ ಇರ್ತೇವೆ. ನಾವು ಪರಿಶುದ್ಧರು ಅಂತ ಹೇಳ್ತೇವೆ, ಅಪವಿತ್ರರೂ ಮಾಡ್ತೇವೆ, ಕೆಟ್ಟ ಸ್ವಭಾವಗಳು ಇದೆ, ಒಳ್ಳೆ ಸ್ವಭಾವಗಳು ಇದೆ. ಇವೆಲ್ಲವನ್ನು ನಾವು ಮಿಕ್ಸಪ್ ಮಾಡಿ ನಾವು ಜೀವಿಸುವಾಗ ಕರ್ತನಿಗೆ ಅದು ಮಹಿಮೆ ತರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಹೃದಯ ಯಾವಾಗಲೂ ಹೇಗಿರ್ಬೇಕು ಅಂದ್ರೆ ಅದು ಪರಿಶುದ್ಧವಾಗಿರ್ಬೇಕು. ನಮ್ಮ ಗುಣಾಶಯಗಳು ಅದು ಬದಲಾವಣೆ ಆಗ್ಬೇಕು. ಅನೇಕ ಸಾರಿ ನಮ್ಮ ಗುಣಾಶಯಗಳು ಹುಟ್ಟಿನಿಂದ ಬರ್ತದೆ. ದ ಜೀನ್ಸ್ ಕ್ಯಾರೀಸ್ ಅಂತ ಹೇಳ್ತದಲ್ಲ, ನಮ್ಮ ಗುಣಾಶಯಗಳು ಅನೇಕ ನಮ್ಮ ಹುಟ್ಟಿನಿಂದಲೇ ಬರ್ತದೆ ಆ ಗುಣಾಶಯಗಳು. ಆದ್ರೆ ಯಾವನಾದ್ರೂ ಕ್ರಿಸ್ತ ಯೇಸುವಿನಲ್ಲಿ ಇದ್ರೆ ಅವನು ನೂತನ ಸೃಷ್ಟಿ, ಪೂರ್ವಸ್ಥಿತಿ ಎಲ್ಲವೂ ಹೊರಟು ಹೋಗಿ ಎಲ್ಲವೂ ಹೊಸದಾಯ್ತು. ಎವ್ರಿಥಿಂಗ್ ಬಿಕಮ್ಸ್ ನ್ಯೂ. ನಮ್ಮ ಪೂರ್ವಸ್ಥಿತಿ ಎಲ್ಲವೂ ಹೊರಟು ಹೋಗಿ ಎಲ್ಲವೂ ಹೊಸದಾಯ್ತು ಎಂದು ನಾವು ನೋಡುವ ಹಾಗೆ ನಾವು ಆ ಕಾರ್ಯಗಳನ್ನು ಮಾಡೋಣ. ನಾನು ಹೊಸಬನಾಗ್ಬೇಕು. ನನ್ನ ಹಿಂದಿನ ಸ್ಥಿತಿಯನ್ನು ನಾನು ಕ್ಯಾರಿ ಓವರ್ ಮಾಡಲ್ಲ. ಹಿಂದಿನ ಸ್ಥಿತಿ ಹಾಗೆ ನಾನು ನಡೆಯುವುದಿಲ್ಲ. ನಾನು ಹೊಸದಾಗಿ ಹುಟ್ಟಿದ್ದೇನೆ, ಪೂರ್ವ ಸ್ಥಿತಿಯನ್ನು ಕಳ್ಕೊಂಡಿದ್ದೇನೆ, ಉತ್ತಮವಾದಂತ ಸ್ಥಿತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಇದರಿಂದ ಕರ್ತನನ್ನು ನಾನು ಮಹಿಮೆ ಪಡಿಸ್ತೇನೆ ಅಂತ ಹೇಳುವಾಗ ಕರ್ತನ ವಿಶೇಷವಾದ ಆಶೀರ್ವಾದ ನಮಗೆ ಸಿಗ್ತದೆ. ಎರಡನೇದಾಗಿ ನಮ್ಮ ಹೃದಯದಲ್ಲಿ ಇರಬೇಕಾದಂತ ಎರಡನೇ ವಿಷಯ ಹೃದಯದ ಸುನ್ನತಿ. ಹೃದಯದ ಸುನ್ನತಿ. ವಾಟ್ ಡಸ್ ಇಟ್ ಮೀನ್? ಸುನ್ನತಿ ಎನ್ನುವಂತಹ ಪದಕ್ಕೆ ಇರುವಂತಹ ಇದು ಹಳೆಯ ಒಡಂಬಡಿಕೆಯ ಒಂದು ವಿಶೇಷವಾದ ಕಾರ್ಯ. ಸುನ್ನತಿ ಅಂತ ಹೇಳುವಾಗ ಅಂಗಚ್ಛೇದನ ಅಷ್ಟೇ, ನಥಿಂಗ್ ಬಟ್ ಒಂದು ಅಂಗವನ್ನು ಛೇದಿಸುವಂತಹದ್ದು, ಒಂದು ಅಂಗವನ್ನು ಕತ್ತರಿಸುವಂತಹದ್ದೇ ಅದನ್ನೇ ಸುನ್ನತಿ ಎಂದು ಕರೆಯುತ್ತಾರೆ. ಆದ್ರೆ ಹೊಸ ಒಡಂಬಡಿಕೆಯ ಸುನ್ನತಿಯಲ್ಲಿ ಬದಲಾವಣೆ ಉಂಟು. ಹಳೆ ಒಡಂಬಡಿಕೆಯಲ್ಲಿ ಲಿಟರಲ್ ಆಗಿ ಅಂಗಚ್ಛೇದನ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಹಾಗಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯಾವುದು ಅಂತ ಹೇಳುವಾಗ ಕೊಲೊಸ್ಸೆದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 11ನೇ ವಚನದಲ್ಲಿ ನೀವು ಓದುವಾಗ ಪಾಪಾದೀನ ಸ್ವಭಾವವನ್ನು ವಿಸರ್ಜಿಸುವುದೇ ಅದು ಕ್ರಿಸ್ತೀಯ ಸುನ್ನತಿ. ಕೊಲೊಸ್ಸೆ 2:11, ಚಾಪ್ಟರ್ 2 ವರ್ಸ್ 11. ಪಾಪಾದೀನ ಸ್ವಭಾವವನ್ನು ವಿಸರ್ಜಿಸುವುದಂದ್ರೆ ಕಡಿಡ್ ಆಫ್.
ನಾನು ಕಾಯಿಯ ಗರ್ಭದಿಂದಲೇ ಪಾಪಾದಿನ ಸ್ವಭಾವದಿಂದ ಬಂದವು. ನನ್ನ ದೇಹ ಪಾಪದಿಂದಲೇ ಬಂದಿರುವಂತಹದ್ದು. ನನ್ನ ಸ್ವಾರೂಪ್ಯ ಪಾಪದ ಸ್ವಾರೂಪ್ಯ. ಆದರೆ ಕರ್ತನು ನನ್ನಲ್ಲಿ ಬರುವಾಗ ನಾನೇನ್ ಮಾಡ್ಬೇಕು ಅಂದ್ರೆ ಈ ಪಾಪಾದೀನ ಸ್ವಭಾವಗಳನ್ನು ನಾನು ಕತ್ತರಿಸಬೇಕು. ಮೊದಲು ಕತ್ತರಿಸುವಂತ ಸ್ಥಳ ಯಾವುದು ಅಂತ ಹೇಳುವಾಗ ನನ್ನ ಹೃದಯ. ಯಾಕಂದ್ರೆ ಅದೇ ದಟ್ಸ್ ದ ಸೋರ್ಸ್, ಅದೇ ಪ್ರಾಮುಖ್ಯವಾದ, ಎಲ್ಲವೂ ಅಲ್ಲಿಂದ ಹೊರಡ್ತದೆ. ಆದ್ರಿಂದ ನಾನೇನ್ ಮಾಡ್ಬೇಕು, ಆ ಸೋರ್ಸ್ಗೆ ನಾನು ನೋಡಿಬೇಕು. ಏನು? ಆ ಹೃದಯ ಎನ್ನುವಂತ ಆ ಸ್ಥಳದಲ್ಲಿ ನಾವು ಸುನ್ನತಿ ಮಾಡಿಸ್ಕೊಳ್ಬೇಕು. ಸುನ್ನತಿ ಅಂತ ಹೇಳುವಾಗ ಅದನ್ನು ಕತ್ತರಿಸಿ ತೆಗೆಯುವಂತಹದ್ದು. ನಾವು ಆ ಕತ್ತರಿಸಿ ತೆಗೆಯುವಾಗ ಏನಾಗ್ತದೆ ಅಂತ ಹೇಳುವಾಗ ನಮ್ಮ ಹೃದಯ ಅದು ಪರಿಶುದ್ಧವಾಗ್ತದೆ. ಮೊದಲನೇದು ಕಟ್ಟಡ ಎನ್ನುವಂತ ಮನೆ. ಅಲ್ಲಿ ಯಾವ ರೀತಿಯಲ್ಲಿ ಎರಡು ವಿಷಯಗಳು ಅತಿ ಮುಖ್ಯವಾದದ್ದು. ಎರಡನೇದು ಹೃದಯ ಎನ್ನುವಂತಹ ಮನೆ, ನಮ್ಮ ಸ್ವಭಾವಗಳು ಹಾಗೂ ನಮ್ಮಲ್ಲಿರುವಂತಹ ಪಾಪಾದೀನ ಸ್ವಭಾವಗಳು ಅದು ಹೋಗ್ಲೇಬೇಕು. ಅದು ಹೋಗುವಾಗ ಮಾತ್ರ ನಾವು ವಿಶೇಷವಾದ ರೀತಿಯಲ್ಲಿ ಕರ್ತನ ಜೊತೆಯಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ ಉಂಟು. ನಂಬರ್ 3, ಮೂರನೇದಾಗಿ ನಮ್ಮ ದೇಹ ಎನ್ನುವ ಮನೆ. ಅನೇಕ ವಿಶ್ವಾಸಿಗಳು ಇದನ್ನು ಬಹಳ ಬಲವಾಗಿ ಇದನ್ನು ತಿಳ್ಕೊಳ್ಬೇಕು. ಅನೇಕರು ಹೀಗೆ ಹೇಳ್ತಾರೆ, ನನ್ನ ದೇಹ ಎನ್ನುವಂಥದ್ದು ನನ್ನ ದೇಹ, ನನ್ನ ದೇಹ ಎನ್ನುವುದು ನನ್ನ ದೇಹ. ಹೌದು, ಕರೆಕ್ಟ್. ನನ್ನ ದೇಹದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಐ ಆಮ್ ದ ಓನರ್. ನನ್ನ ದೇಹದಲ್ಲಿ ಈಗ ಬೇಕಾ ಹಾಗೆ ಮಾಡ್ತೇನೆ, ಆಗ್ಬೇಕಾ ಹಾಗೆ ಮಾಡ್ತೇನೆ. ಅದು ಇದು ನನ್ನ ದೇಹವನ್ನು ಯಾರು ಕೇಳಬಾರ್ದು, ಯಾರು ಹೇಳ್ಬಾರ್ದು. ಇದು ನನ್ನ ಪ್ರಾಪರ್ಟಿ ಆಗಲ್ಲ. ಒಬ್ಬ ವಿಶ್ವಾಸಿ ಅಂತ ಹೇಳುವಾಗ ದೇಹ ಎನ್ನುವಂತಹದ್ದು ಒಂದು ಮನೆ ಇದ್ದ ಹಾಗೆ. ದೇವರ ವಾಕ್ಯ ಹಾಗೆ ಹೇಳ್ತದೆ, ನಾನು ಹೇಳಲ್ಲ. ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಏನ್ ಹೇಳ್ತದೆ ಅದನ್ನೇ ನಾನು ಹೇಳ್ತೀನಿ. ಹೇಗೆ ಇದನ್ನು ಮನೆ ಅಂತ ಹೇಳ್ತೀರಿ? ಯಾವ ಮನೆ ಇದು? ಒಂದು ವಚನ ನೀವು ತೆರೀಲೇಬೇಕು. ಮೊದಲನೇ ಕೊರಿಂಥದವರಿಗೆ ಬರೆದ ಪುಸ್ತಕ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 3, 3ನೇ ಅಧ್ಯಾಯ 16ನೇ ವಚನ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 3 ವರ್ಸ್ 16, 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಆಲಯವು ನೀವೇ. ನನ್ನ ದೇಹ ಎನ್ನುವಂತ ಮನೆ ಎನ್ನುವಂತಹದ್ದನ್ನು ಭಕ್ತನಾದ ಪೌಲನು ಬಹಳ ಚಂದವಾಗಿ, ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ, ಅಪ್ಪ ನಿನ್ನ ದೇಹ ಎನ್ನುವಂತಹದ್ದು ಮನೆ ಅಂತ ಹೇಳ್ತೀವಲ್ಲ, ಈ ಮನೆ ಅದು ದೇವರ ಆಲಯ. ಯು ಆರ್ ದ ಗಾಡ್ಸ್ ಟೆಂಪಲ್. ದೇವರ ಆಲಯ. ದೇವರ ಆಲಯ ಅಂತ ಹೇಳುವಾಗ ಅದಕ್ಕೆ ಇರುವಂತಹ ಅರ್ಥ ದೇವರು ವಾಸ ಮಾಡುವಂತಹ ಸ್ಥಳ, ಅದನ್ನೇ ದೇವರ ಆಲಯ. ಅದು ಪರಿಶುದ್ಧವಾದದ್ದು, ಅದಕ್ಕೆ ಬಹಳ ಗೌರವ ಉಂಟು, ಅಲ್ಲಿ ಒಳ್ಳೆ ಕಾರ್ಯಗಳು ನಡೀತದೆ. ಅದೇ ರೀತಿಯಲ್ಲಿ ನಿನ್ನ ದೇಹ ಇದೆ ನೋಡಿ. ನಿನ್ನ ದೇಹ, ಈ ದೇಹ ಏನು ಅಂತ ಹೇಳುವಾಗ ನಿನ್ನ ಸಾಮಾನ್ಯವಾಗಿ ಅರ್ಥೈಸ್ಕೊಳ್ಬೇಡ. ನನ್ನ ದೇಹ ಏನು, ಇದನ್ನು ನಾನು ಬಿಸಾಡ್ಬಿಡ್ಬೇಕು, ಇದನ್ನು ನಾನು ಅಲ್ಲಿಂದ ಹಾಳು ಮಾಡ್ಬಿಡ್ಬೇಕು, ಇದರಿಂದ ನಾನು ದುರಭ್ಯಾಸಗಳನ್ನು ತುಂಬಿಸ್ಕೊಂಡು ನನ್ನ ದೇಹದಲ್ಲಿ ಅದನ್ನು ಅದೆಲ್ಲ ಹೊಲಸಾದ ವಿಚಾರ. ನನ್ನ ದೇಹ ಎನ್ನುವಂಥದ್ದು ಇಟ್ಸ್ ಟೆಂಪಲ್. ದೇವರ ಮಕ್ಕಳು ಇದನ್ನ ಉಪಯೋಗಿಸ್ಕೊಳ್ಳು. ಇಟ್ಸ್ ಎ ಟೆಂಪಲ್. ಇದು ಯಾವಾಗಲೂ ಪರಿಶುದ್ಧ ಪರಿಶುದ್ಧ ಪರಿಶುದ್ಧವಾಗಿರಬೇಕು. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ನಂಬುವುದು ಎಷ್ಟು ಮುಖ್ಯವೋ, ಯೇಸು ಸ್ವಾಮಿಗಾಗಿ ಜೀವಿಸುವಂತಹದ್ದು ಅದಕ್ಕಿಂತ ಮುಖ್ಯ. ಮತ್ತು ಪರಿಶುದ್ಧವಾಗಿ ಜೀವಿಸುವಂತಹದ್ದು ಇನ್ನೂ ಥರ್ಡ್ ಗ್ರೇಡ್, ಇನ್ನು ಮುಖ್ಯವಾದ ವಿಷಯ. ಸುಮ್ಮನೆ ನಾನು ಯೇಸ್ವಾಮಿ ನಂಬಿ ಅಂದ್ಬಿಟ್ಟು ಯೇಸ್ವಾಮಿ ನಂಬೋದು ಹಂಗೆ ಇಲ್ಲೂ ಮಾಡೋದಂತೆ ಅಲ್ಲೂ ಮಾಡೋದಂತೆ ತಿರ್ಗಿ ಯೇಸ್ವಾಮಿ ನಂಬಿ ಅಂತ ಏನು, ಇಟ್ ಡಸಂಟ್ ವರ್ಕ್ ಔಟ್. ನಾವಿನ್ನೂ ಪ್ರಾಬ್ಲಮ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ನಾವು ವಿಶೇಷವಾದ ರೀತಿಯಲ್ಲಿ ನನ್ನ ಆ ದೇಹವನ್ನು ನೋಡ್ರಿ. ನನ್ನ ದೇಹವನ್ನು ಯಾವಾಗ್ಲೂ ನೀವು ಜ್ಞಾಪಕ ಮಾಡ್ಕೊಳ್ರಿ. ಇಟ್ಸ್ ಅ ಟೆಂಪಲ್, ಇಟ್ಸ್ ಅ ಟೆಂಪಲ್, ಇಟ್ಸ್ ಅ ಟೆಂಪಲ್. ನನ್ನ ಆಲಯ ಎನ್ನುವಂತಹದ್ದು ಅದು ಪರಿಶುದ್ಧ 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 ಪರಿಶುದ್ಧ. ಈ ಪರಿಶುದ್ಧರಲ್ಲಿ ದೇವರು ವಾಸ ಮಾಡ್ತಾನೆ, ದೇವರು ವಾಸ ಮಾಡ್ತಾನೆ ಎಂದು ನಾವು ತಿಳ್ಕೊಳ್ಬೇಕು. ಈಗ ನಾವು ಯಾರು ವಾಸ ಮಾಡ್ತಾರೆ ನೋಡ್ರಿ? ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ ಅಂತಲೂ. ಯಾರು ವಾಸ ಮಾಡ್ತಾರೆ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಅಂತಲೂ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಆಲಯವನ್ನು ಯಾವ್ಯಾವುದಕ್ಕೋ ಉಪಯೋಗಿಸ್ಬಿಡ್ತಿರಲ್ಲ. ನಿಮ್ಮ ಆಲಯದಲ್ಲಿ ಏನ್ ಬೇಡವಾದನ್ನೆಲ್ಲ ತುಂಬಕ್ಕೆ ಪ್ರಾಬ್ಲಮ್ ಮಾಡ್ಬಿಡ್ತಿರಲ್ಲ.
ನಿಮ್ಮ ಆಲಯದಲ್ಲಿ ಇಲ್ಲ ಸಲ್ಲದ ಕಾರ್ಯಗಳನ್ನು ಪ್ಲಾನ್ ವರ್ಕೌಟ್ ಎಲ್ಲ ಮಾಡ್ತಿರಲ್ಲ, ನಿಮ್ಮ ಆಲಯದೊಳಗೆ ಇಲ್ಲ ಸಲ್ಲದ ಅಸಹ್ಯವಾದ ವಿಷಯಗಳಿಗೆ ಜಾಗ ಕೊಡ್ತಿರಲ್ಲ, ನಿಮ್ಮ ಆಲಯದಲ್ಲಿ ಯಾರಿದ್ದಾರೆ ಗೊತ್ತಾ? ದೇವರ ಆತ್ಮನು ಇದ್ದಾನೆ ಎಂದು ನಿಮಗೆ ಗೊತ್ತಿಲ್ವಾ? ದೇವರಾತ್ಮನು ಆತನು ಪರಿಶುದ್ಧ, ಆತನು ಬಲಾಢ್ಯ, ಆತನು ಸತ್ಯದ ಸಹಾಯಕ. ಆ ಪರಿಶುದ್ಧಾತ್ಮನೇ ನಮ್ಮಲ್ಲಿ ಇರುವಾಗ ನಾವು ಆತನಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವಂತಹದ್ದು ಸರಿಯಾ? ಇಟ್ಸ್ ನಾಟ್ ರೈಟ್. ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾರೆ. ನಾನು ಕೆಲವು ಸಾರಿ ಕೆಲವು ವಿಷಯಗಳು ನೋಡ್ತೀನಿ. ಒಂದೊಂದು ದೇವಾಲಯಗಳಲ್ಲಿ ಏನಾದ್ರೂ ಒಂದು ಸ್ವಲ್ಪ ಏರುಪೇರು ಆದ್ರೆ ಒಂದು ದೊಡ್ಡ ರೊಚ್ಚಿಯದ್ದು ಜನ ಓಡಾಡಿ ಮರಣಗಳಾಗಿ ಇದೆಲ್ಲ ಮಾಡ್ತೀವಿ. ಯಾಕೆ? ವಾಟ್ಸ್ ದ ಪ್ರಾಬ್ಲಮ್ ಅಂತ ಹೇಳುವಾಗ ನಮ್ಮ ಆಲಯವನ್ನು ಹೊಲೆ ಮಾಡಿದರು. ಸಿಂಪಲ್ ರೀಸನ್. ನಮ್ಮ ಆಲಯ ಹೊಲೆ ಮಾಡ್ಬಿಟ್ರು, ಅದಕ್ಕಾಗಿ ನಾವು ಇದನ್ನು ಈ ರೀತಿಯಾಗಿ ಓಡಾಡ್ತಾ ಇದ್ದೀವಿ, ಈ ರೀತಿ ಜಗಳ ಮಾಡ್ತೀವಿ. ಸೇಮ್ ರೀಸನ್. ನನ್ನ ದೇಹ ಆಲಯ ಅಲ್ವಾ? ಯಾಕೆ ನಮ್ಮ ಆಲಯವನ್ನು ಆ ರೀತಿಯಾಗಿ ಬಿಟ್ಕೊಂಡಿದ್ದೀರಿ? ನಮ್ಮ ಆಲಯದಲ್ಲಿ ಯಾಕೆ ನಾವು ಈ ಕಾರ್ಯಗಳನ್ನು ಮಾಡಬಾರ್ದು? ಈ ಕಾರ್ಯಗಳನ್ನು ಮಾಡ್ರಿ. ದೇವರೇ, ನೀನು ಅಲ್ಲಿ ವಾಸ ಮಾಡ್ತೀಯ. ನಮ್ಮ ಆಲಯ ಎನ್ನುವಂತಹದ್ದು ಒಂದು ಮನೆ. ಆ ಮನೆ ಪರಿಶುದ್ಧರಾಗಿರ್ಬೇಕು. ಆದ್ರಿಂದ ದೇವರ ಆಲಯ ಪರಿಶುದ್ಧರಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ದೇವರ ಆಲಯ ಪರಿಶುದ್ಧರಾಗಿರ್ಬೇಕಾದ್ರೆ ಕೆಲವು ಸಾರಿ ನಾವು ಆಲಯವನ್ನು ಪರಿಶುದ್ಧವಾಗಿ ಇಟ್ಕೊಳ್ದೇ ಇದ್ರೆ ದೇವರು ಎನ್ನುವಂತಹದ್ದು ಅಲ್ಲಿಂದ ಹೊರಟು ಹೋಗ್ತಾನೆ. ಆ ಸ್ಥಳದಿಂದ ಆತನು ಹೊರಟು ಹೋಗ್ತಾನೆ. ಇದಕ್ಕೆ ಒಂದು ಎಕ್ಸಾಂಪಲ್. ನಾನು ಇದನ್ನ ಇಲ್ಲಿಗೂ ವಾಕ್ಯಗಳನ್ನು ತೋರಿಸಿದೆ ನಿಮ್ಗೆ ಸ್ಟ್ರೈಟ್ ಅವೇ, ಯಾಕಂದ್ರೆ ಇದು ಸ್ನೂಟಾಗಿ. ಆದ್ರಿಂದ ನಾನು ನೇರವಾಗಿ ಹೇಳ್ಬಿಡ್ತೀನಿ. ನೋಡ್ರಿ, ಆದಿ ಭಾಗದಲ್ಲಿ ದೇವರು ಮೋಶೆಗೆ ಹೇಳ್ತಾನೆ, ಮೋಶೆ, ನನಗೆ ಒಂದು ಗುಡಾರವನ್ನು ಕಟ್ಟು. ಐ ವಾಂಟ್ ಟು ಡ್ವೆಲ್ ವಿತ್. ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕು. ಒಂದು ಸಣ್ಣ ಗುಡಾರ. ಆ ಗುಡಾರವನ್ನು ಕಟ್ತಾನೆ, ದೇವರು ವಾಸ ಮಾಡ್ತಾನೆ. ದೇವರು ಮಹಿಮೆಯಿಂದ ಗುಡಾರ ತುಂಬಿಕೊಳ್ತಾನೆ. ಅಷ್ಟೊಂದು ಮಹಿಮೆ. ಯಾಕೆ? ದೇವರು ವಾಸ ಮಾಡ್ತಾ ಇದ್ದಾನೆ, ಆ ಗುಡಾರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಂಬರ್ 2, ಕೆಲವು ಕಾಲ ಉರುಳಿ ಹೋದಾಗ ಅರಸನಾದ ಸೊಲೊಮೋನನು ಒಂದು ದೇವಾಲಯ ಕಟ್ತಾನೆ. ಬಹಳ ರೀತಿಯ ಒಳ್ಳೆ ದೇವಾಲಯ. ಆಗ ಅವನು ಕೇಳ್ಕೊಳ್ತಾನೆ, ದೇವರೇ, ನಿನ್ನ ಪ್ರಸನ್ನತೆಯಲ್ಲಿ ಇಳಿದು ಬರಬೇಕು, ನೀನು ನಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕು. ಹೀಗೆ ಆತನು ಬೇಡಿಕೊಳ್ಳುವಾಗ ಕರ್ತನ ಮಹಿಮೆ ಬೆಂಕಿಯೋ ಪಾದಿಯಲ್ಲಿ ಅದು ಇಳಿದು ಬರ್ತದೆ. ಬೆಂಕಿಯೋ ಪಾದಿಯಲ್ಲಿ ಅನೇಕರು ಆ ಬೆಂಕಿ ನೋಡುವಾಗ ಅವರು ಓಡಿ ಹೋಗ್ತಾರೆ. ಆದ್ರೆ ಕರ್ತನ ಮಹಿಮೆ ಅಲ್ಲಿ ವಾಸವಾಗಿರ್ತಾರೆ. ಅನೇಕ ವರ್ಷಗಳು ಅಲ್ಲಿ ಇದ್ದಂತ ಕರ್ತನು ಒಂದು ಸಾರಿ ಎಜ್ಕೇಲನ ಕಾಲದಲ್ಲಿ, ಎಜ್ಕೇಲನ ಪ್ರವಾದನೆಯಲ್ಲಿ ನಾವು ಹೀಗೆ ಓದ್ತೇವೆ, ಎಜ್ಕೇಲನ ಕಾಲದಲ್ಲಿ ಅಲ್ಲಿಯ ಜನಗಳಲ್ಲಿ ಒಂದು ಪರಿವರ್ತನೆ ಆಗ್ತದೆ. ಆತ್ಮಿಕ ವಿಷಯಗಳಲ್ಲಿ ಒಂದು ಪರಿವರ್ತನೆ, ಒಂದು ವ್ಯತ್ಯಾಸ. ಏನು ಅಂತ ಹೇಳುವಾಗ, ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅವರು ಬೇರೆ ವಿಷಯಗಳನ್ನು ಆರಾಧಿಸ್ಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಮುಂಜಾನೆ ಎದ್ದು ಅದೇ ಆಲಯದಲ್ಲಿ ಉದಯವಾಗುವ ಸೂರ್ಯನನ್ನು ಅವರು ಆರಾಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಗುಂಪು. ಮತ್ತೊಂದು ಗುಂಪು ಮತ್ತೊಂದು ಮೂಲೆಯಲ್ಲಿ ಸೇರಿ ತಂಬೂಸ್ ದೇವತೆ ಎನ್ನುವಂತ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಅದನ್ನು ಅವರು ಆರಾಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಅನೇಕ ರೀತಿಯಲ್ಲಿ ಕೀಟಗಳು, ಸಣ್ಣ ಸಣ್ಣ ಹುಳುಗಳು, ಇವುಗಳನ್ನು ಇಟ್ಟುಕೊಂಡು ಅವುಗಳನ್ನು ಆರಾಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟು ವ್ಯತ್ಯಾಸ ನೋಡ್ರಿ. ಸಣ್ಣ ಒಂದು ಗುಡಾರದಲ್ಲಿ ದೇವರಿದ್ರು, ಸೊಲೊಮೋನ ದೇವಾಲಯದಲ್ಲಿ ದೇವರು ಬಂದ್ರು. ಆದ್ರೆ ಅದೇ ದೇವಾಲಯದಲ್ಲಿ ಕರ್ತನು ಇರುವಂತಹ, ಪ್ರಸನ್ನತೆ ಇರುವಂತಹ ಸ್ಥಳದಲ್ಲಿಯೇ ಅನೇಕ ತಪ್ಪಾದ ಆರಾಧನೆಗಳು, ತಪ್ಪಾದ ನಡಾವಳಿಗಳು, ತಪ್ಪಾದ ಕಾರ್ಯಗಳು ನಡೆದಾಗ ಕರ್ತನ ಏನ್ ಹೇಳ್ತಾನೆ ಎಜ್ಕೇಲನಿಗೆ, ನಾನು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್, ನನ್ನ ಮಹಿಮೆ ಹೊರಟು ಹೋಗ್ತದೆ ಅಂತ. ಕರ್ತನ ಮಹಿಮೆ ಏನಾಯ್ತಂತೆ? ಹೊರಟು ಹೋಯ್ತು. ಯಾಕೆ ಅಲ್ಲಿ ಹೊರಟು ಹೋಯ್ತು? ಕಾರಣ ಇಷ್ಟೇ, ಅವರು ತಪ್ಪಾದ ರೀತಿಯಲ್ಲಿ ಕರ್ತನನ್ನು ಬಿಟ್ಟು ಬೇರೆ ವಿಷಯಗಳನ್ನು ಆರಾಧನೆ ಮಾಡುವಾಗ. ಇದು ನಮಗೆ ಒಂದು ಎಚ್ಚರಿಕೆ. ನಾವು ದೇವರ ಮಕ್ಕಳು. ನಮ್ಮ ದೇಹ ಅದು ದೇವರ ಆಲಯ. ಅಲ್ಲಿ ಕರ್ತನ ಪ್ರಸನ್ನತೆ ಉಂಟು, ಕರ್ತನ ಮಹಿಮೆ ಉಂಟು. ಈ ಕರ್ತನ ಮಹಿಮೆ ಇರುವಂತಹ ಈ ಸ್ಥಳದಲ್ಲಿ ನಾವು ಬೇರೆ ವಿಷಯಗಳನ್ನು ತಂದು ಅದನ್ನು ಹೆಚ್ಚಾಗಿ ಪ್ರೀತಿಸಿ, ಅದನ್ನು ಹೆಚ್ಚಾಗಿ ಆರಾಧಿಸಿ, ಅದನ್ನು ಹೆಚ್ಚಾಗಿ ಘನಪಡಿಸುವಾಗ ಏನಾಗ್ತದೆ ಅಂತ ಹೇಳುವಾಗ ಕರ್ತನ ಮಹಿಮೆ ಏನಾಗ್ತದೆ? ಹೊರಟು ಹೋಗ್ತದೆ. ಆಲಯ ಇರ್ತದೆ, ನಮ್ಮ ದೇಹ ಎನ್ನುವಂತ ಆಲಯ ಇರ್ತದೆ. ಆಲಯದಲ್ಲಿ ಏನಂತೆ? ಖಾಲಿ. ಅನೇಕ ಸಾರಿ ನಾವು ಆ ರೀತಿಯಾಗಿ ನಮ್ಮ ದೇವಾಲಯಗಳಲ್ಲೂ ಅಷ್ಟೇ,
ನಾವೆಲ್ಲ ದೇವರ ಮಕ್ಕಳು ಬಂದು ಆರಾಧನೆ ಮಾಡ್ತೀವಿ. ಆರಾಧನೆ ಮಾಡೋದು ನಾವು ನೆನ್ಸ್ಕೊಳ್ತೇವೆ. ನಮ್ಮ ಆಲಯದಲ್ಲಿ ದೇವರ ಆರಾಧನೆ ಮಾಡುವಾಗ ದೇವರು ಆ ಮಹಿಮೆಯನ್ನು ಸ್ವೀಕಾರ ಮಾಡ್ತಾನೆ. ದೇವರು ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ದೇವರ ಆರಾಧನೆಯನ್ನು ಸ್ವೀಕಾರ ಅಪ್ಪ ಸ್ವಲ್ಪ ವೆಯ್ಟ್. ನಾವು ಆರಾಧನೆ ಮಾಡುವಂತವ್ರು ಪರಿಶುದ್ಧರಾಗಿರ್ಬೇಕು. ನಾವೇನೋ ಮಾಡ್ಕೊಂಡು ಹೇಗೋ ಮಾಡ್ಕೊಂಡು ನಾವು ಆರಾಧನೆ ಮಾಡಿದ್ರೆ ಇಟ್ಸ್ ಗಾನ್ ಕೇಸ್. ಅದೇನೂ ಆಗೋದಿಲ್ಲ. ಸುಮ್ಮನೆ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನಾವು ಆರಾಧನೆ ಮಾಡಿದೀವಿ, ನಾವು ಹೀಗೆ ಮಾಡಿದೀವಿ, ನಾವು ಹಾಗೆ ಮಾಡಿದೀವಿ ಅಂತ. ನಥಿಂಗ್ ಡೂಯಿಂಗ್. ದೇವರ ಮಕ್ಕಳು ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಎರಡನೇದಾಗಿ ನಮ್ಮ ದೇವರ ಆಲಯ ಎನ್ನುವಂತಹದ್ದು ಅದು ಪ್ರಾರ್ಥನೆಯ ಆಲಯ. ಪ್ರಾರ್ಥನೆ ಇಟ್ಸ್ ಸೋ ಇಂಪಾರ್ಟೆಂಟ್. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನ. ಬೇಗ ತೆಗೆದುಬಿಡ್ರಿ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದು, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಆಲಯ ಎನಿಸಿಕೊಳ್ಳುವಂತಹದ್ದು. ನಮ್ಮ ದೇಹ ಎನ್ನುವಂತಹದ್ದು ಆಲಯ. ಅದು ದೇವರಾತ್ಮನ ವಾಸ ಮಾಡ್ತಾನೆ. ಅದು ಪರಿಶುದ್ಧವಾಗಿರ್ಬೇಕು. ಎರಡನೇದಾಗಿ ನಮ್ಮ ದೇಹದಲ್ಲಿ ಆ ಒಂದು ಪ್ರಾರ್ಥನೆ ಎನ್ನುವಂತ ಅಂಶಗಳು ಇರಬೇಕು. ಪ್ರಾರ್ಥನೆ ಇಟ್ಸ್ ಸೋ ಇಂಪಾರ್ಟೆಂಟ್. ವಿಶ್ವಾಸಿ ಆಗುವಂತದ್ದು ಮುಖ್ಯವಲ್ಲ, ಆದರೆ ವಿಶ್ವಾಸಿಯು ದೇವರ ಅಡಿಪಡಿಯಲ್ಲಿ, ನಿಯಮದ ಅಡಿಪಡಿಯಲ್ಲಿ ಆತನ ಜೀವಿಸ್ಬೇಕು. ಕರ್ತನು ಯಾವಾಗ ಹೇಳ್ತಾನೆ, ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡ್ರಿ, ಯಾವಾಗಲೂ ಪ್ರಾರ್ಥನೆ ಮಾಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ಆದ್ರೆ ಅಂತ ಕಾರ್ಯಗಳು ಇಲ್ಲದೆ ಹೋದಾಗ ದುರಾತ್ಮನು ನಮ್ಮ ದೇಹದೊಳಗೆ ಪ್ರವೇಶ ಮಾಡ್ತಾನೆ. ಆದ್ರಿಂದ ದೇವರ ಮಕ್ಕಳು ಯಾವಾಗಲೂ ಪ್ರಾರ್ಥನೆ ನಮ್ಮ ದೇಹದೊಳಗೆ ಇರಬೇಕು. ಪರಿಸಾಯನು ಸುಂಕದವನು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಒಬ್ಬ ವ್ಯಕ್ತಿ ಸುಂಕದವನು ಆತನೇನ್ ಮಾಡ್ತಾನೆ, ನೀತಿವಂತನಾಗ್ತಾನೆ. ಅದು ನೀತಿವಂತಿಕೆಯ ಪ್ರಾರ್ಥನೆ ಎಂದು ನಾವು ಕರೀತೇವೆ. 12 ಹೋಗಿ ದೇವರ ಆಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಒಂದು ಗಂಡು ಮಗುವನ್ನು ಪಡ್ತಾಳೆ. ಅದು ನಂಬಿಕೆಯ ಪ್ರಾರ್ಥನೆ ಎಂದು ಕೇಳ್ತೇವೆ. ಅದೇ ರೀತಿಯಲ್ಲಿ ಹುಟ್ಟುಕುಂಟನು ಆ ದಿನಗಳಲ್ಲಿ ಆತನು ಅಲ್ಲಿ ಇದ್ದು ದೇವರ ಮಾತುಗಳನ್ನು ನಂಬಿದಾಗ ಅದು ಅವರಿಗೆ ಕಾಲುಗಳು ಸಿಗ್ತದೆ. ಅದನ್ನು ಸ್ವಸ್ಥತೆಯ ಪ್ರಾರ್ಥನೆ ಎಂದು ನಾವು ಕರೀತೇವೆ. ಈಗ 3 ವಿಷಯಗಳನ್ನು ನಾವು ಕಲ್ತ್ಕೊಡ್ವು. ಮೊದಲನೇದು ಕಟ್ಟಡ ಎನ್ನುವಂತಹ ಮನೆ, ಎರಡನೇದು ಹೃದಯ ಎನ್ನುವಂತಹ ಮನೆ, ಮೂರನೇದು ದೇಹ ಎನ್ನುವಂತಹ ಮನೆ, ನಾಲ್ಕನೇದು ಅದು ಮಾಡ್ಲಿಕ್ಕೆ ಸಮಯ ಇಲ್ಲ, ಅದು ವಿಶೇಷವಾದಂತಹ ಮನೆ, ನಿತ್ಯತ್ವದ ಮನೆ. ಅದರ ಕುರಿತಾಗಿ ಒಂದು ವೇಳೆ ಬೇರೆ ದಿನಗಳಲ್ಲಿ ನಾವು ಮಾಡುವ. ಕರ್ತನ ಈ ಸಮಯವನ್ನು ನಮಗೆ ದಯಪಾಲಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕರ್ತನ ಜೀವವುಳ್ಳ ವಾಕ್ಯಕ್ಕೆ ಸ್ತೋತ್ರ. ಆಮೆನ್.